ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಮತ್ತೊಂದ್ಸಲ ನಿಮಗೆ ತಿಳಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಸಾಗಿ ಹೋಗೋಣ ಪ್ರಿಯರೇ. ಅನೇಕ ವಿಷಯಗಳನ್ನು ಕಲಿತುಕೊಳ್ತಾ ಇದ್ದೀವಿ. ನಿನ್ನೆ ಭಾನುವಾರ ಇರುವುದರಿಂದ ಇವತ್ತು ಗೂಗಲ್ ಮೀಟ್ ಇಲ್ಲ. ಮತ್ತೊಂದ್ಸಲ ನನ್ನನ್ನು ಮತ್ತು ನಿಮ್ಮನ್ನು ಸಜೀವರ ಲೆಕ್ಕದಲ್ಲಿ ಬದುಕಿಸಿ ಮತ್ತು ಆತನ ಮಾತುಗಳನ್ನು ಕೇಳುವಂತ ಭಾಗ್ಯ ನಮಗೆ ದೇವರು ಈ ಒಂದು ಸೋಮವಾರ ದಿನದಲ್ಲಿ ಕೂಡ ಸಮಯ ಕೊಟ್ಟಂತ ದೇವಾದಿ ದೇವನಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಸಮಯದಲ್ಲಿ ಒಳ್ಳೆ ಮಾತುಗಳನ್ನು ನಾವು ಕೇಳಿಕೊಂಡು ಭಕ್ತಿಯಲ್ಲಿಯೂ ಭಯದಲ್ಲಿಯೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ಯಾವಾಗಲೂ ದೇವರಲ್ಲಿ ಜೀವಿಸುವಂತವರಾಗೋಣ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಿಮಗೆ ನಾನು ಹೇಳಿಕೊಡಬೇಕಾದಂತ ಅಂಶದ ಹೆಸರು ಪಾಪವೇ ಮಾಡದೇ ಇರುವಂತ ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಯಾಕೆ ಬೇಕಾಗಿತ್ತು. ಪಾಪವೇ ಮಾಡದೇ ಇರುವಂತ ಪಾಪವು ಮಾಡದೇ ಇರುವಂತ ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಯಾಕೆ ಬೇಕಾಗಿತ್ತು ಅನ್ನಂತ ವಿಷಯನ್ನ ನಾವು ಕುಲಂಕುಷವಾಗಿ ಆಲೋಚನೆ ಮಾಡೋಣ. ಇದರ ವಿಷಯದಲ್ಲಿ ಬಹಳಷ್ಟು ಜನ ಹಲವಾರು ಪ್ರಶ್ನೆಗಳ ಮುಖಾಂತರ ಪ್ರಶ್ನೆ ಮಾಡುವುದನ್ನು ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಯೇಸು ಸ್ವಾಮಿ ಎರಡು ವಿಷಯದಲ್ಲಿ ಆತನು ಹೇಳುವಂತದ್ದನ್ನು ನಾವು ಬಹಳ ಜಾಗೃತಿಯಿಂದ ಕೇಳಬೇಕಾಗಿದೆ. ಪಾಪ ಮಾಡದೇ ಇರುವಂತ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಯಾಕೆ ತಗೋಬೇಕಾಗಿತ್ತು ಅಂದ್ರೆ, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ಅಂತಂದ್ರೆ ಆತನಲ್ಲಿ ಏನೋ ದೋಷ ಇದೆ, ಏನೋ ಪಾಪ ಇದೆ ಅನ್ನಂತ ಆಲೋಚನೆಗಳು ಇವತ್ತು ಹಲವಾರು ಜನರಲ್ಲಿ, ಕ್ರೈಸ್ತನ ವಿರೋಧಿಗಳಾಗಿರ್ಬೋದು, ನಾಮಕಾರ್ಥ ಕ್ರೈಸ್ತರಲ್ಲಿ ಕೂಡ ನಮ್ಮಂತೆ ಯೇಸು ಕ್ರಿಸ್ತನು ಯಾಕಂದ್ರೆ ಆತನು ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ಅಂತ ಹೇಳಿ ಹಲವಾರು ಜನರು ಆತನ ಬಗ್ಗೆ ಕೆಟ್ಟಾದಂತ ಅಭಿಪ್ರಾಯವನ್ನು ಜನರ ಹೃದಯಗಳಲ್ಲಿ ಕಾಣತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ದೀಕ್ಷಾ ಸ್ನಾನ ಹೊಸ ಒಡಂಬಡಿಕೆಯಿಂದ ಪ್ರಾರಂಭ ಆಯ್ತು. ಹಳ ಒಡಂಬಡಿಕೆಯಲ್ಲಿ ಸುನ್ನತಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ಕಾಲದಿಂದ ಮೊದಲುಗೊಂಡು ಯೇಸು ಕ್ರಿಸ್ತನ ಕಾಲದವರೆಗೂ ಇವತ್ತಿನವರೆಗೂ ಕೂಡ ಯೆಹೂದ್ಯರಾಗಿರ್ಬೋದು, ಇಸ್ರೇಲ್ರಾಗಿರ್ಬೋದು ಸುನ್ನತಿ ಅಂತಕ್ಕಂಥದ್ದು ಮಾಡಿಸಿಕೊಳ್ಳುವುದನ್ನು ಪುರುಷರು ಮಾತ್ರ ಸುನ್ನತಿ ಮಾಡಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಳ ಒಡಂಬಡಿಕೆ ಪ್ರಕಾರ ಪ್ರತಿಯೊಬ್ಬ ಇಸ್ರೇಲ್ರಲ್ಲಿ ಪ್ರತಿಯೊಬ್ಬರು ಕೂಡ ಸುನ್ನತಿ ಮಾಡಿಸಿಕೊಳ್ಳಲೇಬೇಕು. ಆ ಸುನ್ನತಿ ಅಂತಕ್ಕಂಥದ್ದು ಕಾನೂನು ಅಥವಾ ಧರ್ಮ ವಿಧಿ ಅಥವಾ ಏನಂತಾರ, ಕಾನೂನನ್ನು ಅಥವಾ ನಿಬಂಧನೆಯನ್ನು ಏನದು ಸುನ್ನತಿ ಎಂಬ ನಿಬಂಧನೆಯನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಅಂತಕ್ಕಂಥದ್ದನ್ನು ಹೊಸ ಒಂದು ಕಾನೂನನ್ನು ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ದೀಕ್ಷಾ ಸ್ನಾನ ಯಾರು ತಗೋಬೇಕು ಇಷ್ಟಕ್ಕ? ದೀಕ್ಷಾ ಸ್ನಾನ ಯಾಕೆ ಕೊಡಬೇಕಾಗಿದೆ? ಯಾರು ತಗೊಳ್ಬೇಕಾಗಿದೆ? ಎಲ್ಲಾರು ತಗೋಬೇಕಾ ಅಥವಾ ಕೆಲವರೇ ತಗೋಬೇಕಾ? ಅದ್ ತಗೋಬೇಕಂದ್ರು ಅವರಲ್ಲಿ ಏನಿದ್ರೆ ತಗೋಬೇಕು ಅನ್ನೋಂಥದ್ದನ್ನು ನಾವು ಕಾಣಬೇಕಾಗಿದೆ. ಅನೇಕ ವಚನಗಳ ಆಧಾರಗೊಂಡು ನಾವು ಕೆಲವು ವಚನಗಳನ್ನು ನೋಡಿಕೊಳ್ಳೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಲೂಕನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 3ನೇ ಅಧ್ಯಾಯ 3ನೇ ವಚನ. ದೇವರ ಅವನು ಯೊರ್ದೋನು ಹೊಳೆಯ ಸುತ್ತಲಿರುವ ಪ್ರಾಂತದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು ಎಂಬುದಾಗಿ. ಸ್ನಾನಿಕನಾದ ಯೋಹಾನನು ಅವತ್ತಿನ ಸಮಾಜದಲ್ಲಿ ಅನೇಕರನ್ನು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಿ ಅಂತೇಳಿ ಮನಸ್ಸು ಬದಲಾಯಿಸಿಕೊಳ್ಳುವುದಕ್ಕಾಗಿ ಅವತ್ತು ಸ್ನಾನಿಕನಾದ ಯೋಹಾನನು ಅನೇಕರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಏನಂತ ದೀಕ್ಷಾ ಸ್ನಾನ ತಗೋಬೇಕಂತಂದ್ರೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಿ. ಇದು ಇಂಪಾರ್ಟೆಂಟ್ ವಚನ ಪ್ರಿಯ. ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ.
ಇನ್ನೊಂದು ವಚನವನ್ನು ನಾವು ನೋಡುವಾಗ ಅಪೋಸ್ತಲರ ಕೃತ್ಯಗಳು ಅದೇ 2ನೇ ಅಧ್ಯಾಯ 38ನೇ ವಚನ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಪೇತ್ರನು ಅವರಿಗೆ ಪಾಪ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಿ. ಅಂದ್ರೆ ವಾಕ್ಯ ಏನು ಹೇಳ್ತಾ ಇದೆ? ಸ್ನಾನಿಕನಾದ ಯೋಹಾನ ಆಗಿರ್ಬೋದು, ಮತ್ತು ಅಪೊಸ್ತಲರಾಗಿರ್ಬೋದು, ಮತ್ತೆ ಅಪೊಸ್ತಲರಾಗಿರ್ತಕ್ಕಂತ ಪೌಲನಾಗಿರ್ಬೋದು, ಯೇಸು ಕ್ರಿಸ್ತನಾಗಿರ್ಬೋದು, ದೀಕ್ಷಾ ಸ್ನಾನ ಏನಂತ ಕೊಟ್ಟಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದಾಗ ಅವರು ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತೇಳಿ. ಯಾವ್ದಕ್ಕೋಸ್ಕರ ದೀಕ್ಷಾ ಸ್ನಾನ? ಪಾಪ ಪರಿಹಾರಕ್ಕಾಗಿ, ಪಾಪ ತೊಲಗಿಸಿಕೊಳ್ಳುವುದಕ್ಕಾಗಿ. ಅಂದ್ರೆ ದೀಕ್ಷಾ ಸ್ನಾನ ತಗೊಳ್ಳುವಂತ ಉದ್ದೇಶ ಏನಂತಂದ್ರೆ, ನಮ್ಮಲ್ಲಿ ಪಾಪ ಇದೆ, ಆ ಪಾಪ ಹೋಗ್ಬೇಕು ಅಂತಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಪಾಪ ಹೋಗ್ಬೇಕಂದ್ರೆ ದೀಕ್ಷಾ ಸ್ನಾನ ತಗೊಳ್ಬೇಕು. ಅದೇ ಇಲ್ಲ, ಅವತ್ತಿನ ದಿನದಲ್ಲಿ ಆದಾಮನಿಂದ ಮೊದಲುಗೊಂಡು ಇಲ್ಲಿಯವರೆಗೆ ಕೂಡ ಮನುಷ್ಯರಾಗಿ ಹುಟ್ಟಿದವರಲ್ಲಿ ಯೇಸು ಕ್ರಿಸ್ತನ ಬಿಟ್ರೆ ಪ್ರತಿಯೊಬ್ಬನು ಕೂಡ ಪಾಪಿ ಆಗಿದ್ದಾನೆ. ಪಾಪಿ ಆಗಿರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲೇಬೇಕು. ಹೊಸ ಒಡಂಬಡಿಕೆ ಪ್ರಕಾರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲೇಬೇಕು ಅಂತ ವಾಕ್ಯ ನಮಗೆ ಖಂಡಿತವಾಗಿ ಹೇಳ್ತಾ ಇದೆ. ಯಾವುದಕ್ಕೋಸ್ಕರ? ಪಾಪ ಪರಿಹಾರವಾಗುವುದಕ್ಕೋಸ್ಕರ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ತಗೊಳ್ರಿ ಅಂತ ಹೇಳ್ತಾ ಇದೆ. ಇದೇ ಅಪೊಸ್ತಲರ ಕಾರ್ಯಗಳು, ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯ. 22ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಂಡಾಗ ಅಲ್ಲಿ ಕೂಡ ಇದೇ ಮಾತು ಹೇಳುವುದನ್ನು ನಾವು ನೋಡುತ್ತೇವೆ. ಈಗ ನೀನೇಕೆ ಸಾವಕಾಶ ಮಾಡುತ್ತಿ, ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅಂದ್ರೆ ಸುವಾರ್ತಿಕನಾಗಿರತಕ್ಕಂತ ಪೌಲನು ಕೂಡ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಎಷ್ಟೋ ಪಾಪ ಮಾಡಿದವನಾಗಿದ್ದಾನೆ. ಪಾಪಿಗಳಲ್ಲಿ ಪ್ರಥಮ ಪಾಪಿ ನಾನು ಅಂತ ಪೌಲನೇ ಸ್ವತಃ ತನ್ನ ಪತ್ರಿಕೆಗಳಲ್ಲಿ ಬರೆದಿರುವುದನ್ನು ನಾವು ನೋಡ್ತಾ ಇದ್ವಿ. ಅಂದ್ರೆ ಪೌಲ ಕೂಡ ಏನ್ ಮಾಡಿದಾನೆ? ಪಾಪ ಮಾಡಿದಾನೆ. ಅದಕ್ಕೆ ಪೌಲನಿಗೆ ಹೇಳ್ತಾ ಇದ್ದಾನೆ, ಅನನೀಯ ಎಂಬ ಒಬ್ಬ ಭಕ್ತನು, ಇಗೋ ಸಾವಕಾಶ ಏಕೆ ಮಾಡುತ್ತೆ, ಎದ್ದು ಹೋಗಿ ಅದರ ಹೆಸರಿನ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೋ, ನಿನ್ನ ಪಾಪಗಳನ್ನು ಅರಿಕೆ ಮಾಡ್ಕೋ, ನಿನ್ನ ಪಾಪಗಳನ್ನು ಒಪ್ಪಿಕೋ ಅಂತೇಳಿ. ಇವತ್ತು ನಾವು ಕೂಡ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಪಾಪ ಇರುವುದರಿಂದ ನಾವು ದೀಕ್ಷಾ ಸ್ನಾನ ತಗೊಂಡಿವಿ. ಹೌದಾ ಇಲ್ಲ? ನಾವು ಪಾಪಿಗಳು. ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪಾಪಿಗಳು. ಪಾಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಾಗಿದೆ? ದೀಕ್ಷಾ ಸ್ನಾನ ತಗೊಳ್ಳೇಬೇಕು. ದೀಕ್ಷಾ ಸ್ನಾನ ಇಲ್ಲ ಅಂದ್ರೆ ಪರಲೋಕ ರಾಜ್ಯ ನಿನಗೆ ಇಲ್ಲ. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ ಮತ್ತು 5ನೇ ವಚನ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ ಮತ್ತು 5ನೇ ವಚನವನ್ನು ನೋಡುವಾಗ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. 5ನೇ ವಚನ. ಅದಕ್ಕೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲ್ಲ. ಅಂದ್ರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೂಡ ಪಾಪ ಮಾಡಿದ್ದಾನೆ. ಆ ಪಾಪ ತೊಲಗಿಸಿಕೊಳ್ಳಬೇಕಂತಂದ್ರೆ ದೀಕ್ಷಾ ಸ್ನಾನ ತಗೊಳ್ಳೇಬೇಕು. ಹೌದಾ? ಪಾಪ ಮಾಡಿದವನು ದೀಕ್ಷಾ ಸ್ನಾನ ತಗೊಳ್ಳಬೇಕು. ಹೌದು, ಇವತ್ತು ಮಾನವರೆಲ್ಲರೂ ಪಾಪಿಗಳಾಗಿರುವುದರಿಂದ ಪಾಪ ಮಾಡಿದಕ್ಕಾಗಿ ನಾವೆಲ್ಲರೂ ದೀಕ್ಷಾ ಸ್ನಾನ ತಗೊಳ್ಳಬೇಕು. ಅದು ನ್ಯಾಯ, ಅದು ಕರೆಕ್ಟ್. ಆದರೆ ಯೇಸು ಕ್ರಿಸ್ತನು ಏನು ಮಾಡಿದನಂತೇಳಿ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ಯೇಸು ಕ್ರಿಸ್ತ ಯಾಕೆ ದೀಕ್ಷಾ ಸ್ನಾನ ತಗೊಳ್ಬೇಕಾಯ್ತು? ಯೇಸು ಕ್ರಿಸ್ತ ಮಾಡಿದ ಪಾಪ ಆದ್ರೆ ಏನು? ಅಂದ್ರೆ ಶರೀರ ಧರಿಸಿಕೊಂಡಿರುವುದರಿಂದ ದೀಕ್ಷಾ ಸ್ನಾನ ತಗೊಳ್ಬೇಕಾಯ್ತಾ? ಅಥವಾ ಏನಾದ್ರೂ ಪಾಪ ಮಾಡಿದನ ಅಥವಾ ದೀಕ್ಷಾ ಸ್ನಾನ ತಗೊಳ್ಳುವುದಕ್ಕೋಸ್ಕರ ಅನ್ನಂಥದ್ದನ್ನು ಆಲೋಚನೆ ಮಾಡ್ಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಹಲವಾರು ಮನುಷ್ಯರಲ್ಲಿ ಇದೇ ಆಲೋಚನೆ. ಇವಾಗ ಕೆಲವರು ಮುಸ್ಲಿಮರು ಕೂಡ ಈ ವಿಷಯನ ಪ್ರಶ್ನೆ ಮಾಡಿದ್ದುಂಟು ಪ್ರಿಯರು. ನನ್ನ ಹತ್ರ ಪ್ರಶ್ನೆ ಮಾಡಿದ್ರು, ಯೇಸು ಕ್ರಿಸ್ತನು ತಪ್ಪು ಮಾಡಿದಾನೆ ಅಂತೇಳಿ ನನ್ನ ಹತ್ರ ವಾದ ಮಾಡಿದ್ದಾರೆ. ಯಾವ ವಿಷಯದಲ್ಲಿ ವಾದ ಮಾಡಿದಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ಬಳಿಗೆ ಒಂದು ವ್ಯಭಿಚಾರ ಮಾಡಿರ್ತಕ್ಕಂಥ ಸ್ತ್ರೀಯನ್ನು ಹಿಡಿದುಕೊಂಡು ಬರ್ತಾರೆ. ನಾವು ಯೋಹಾನ ಬರೆದ ಸುವಾರ್ತೆ
ಇದು 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಸ್ತ್ರೀಯನ್ನು ಆತನ ಬಳಿಗೆ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ಈಕೆ ವಿಚಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ನಮ್ ಕೈಗೆ ಸಿಕ್ಕಿದಾಳೆ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಈಕೆಯನ್ನು ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ಆದ್ರೆ ಈ ಮಾತಿಗೆ ನೀನ್ ಏನ್ ಹೇಳ್ತಿ ಅಂತ ಹೇಳಿ ಯೇಸು ಸ್ವಾಮಿ ಅವರನ್ನು ಯೇಸು ಸ್ವಾಮಿನ ಪ್ರಶ್ನೆ ಮಾಡ್ತಾರ. ಅವಾಗ ಯೇಸು ಸ್ವಾಮಿ ಹೇಳ್ತಾನ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನು ಕಲ್ಲು ಹಾಕ್ಲಿ ಅಂತ ಹೇಳ್ತಾನ. ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವರು ಆ ಅಮ್ಮನ ಮೇಲೆ ಕಲ್ಲು ಹಾಕಿ ಸಾಯಿಸ್ರಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಏನ್ ತಿಳ್ಕೊಂತಾರಂದ್ರೆ ನಾನು ಪಾಪಿ ಅಂತ ತಿಳ್ಕೊಂಡು ಎಲ್ಲರೂ ಪಾಪಿಗಳಂತ ಒಪ್ಪಿಕೊಂಡು ಆಕೆಯನ್ನು ಶಿಕ್ಷಿಸದೆ ಹೋದಾರ. ಯೇಸು ಸ್ವಾಮಿ ಕೂಡ ಅಲ್ಲಿ ಇರ್ತಾನ. ಯೇಸು ಸ್ವಾಮಿ ಕೂಡ ಆ ಅಮ್ಮನನ್ನು ಶಿಕ್ಷಿಸುವುದಿಲ್ಲ. ಇಲ್ಲಿ ಒಂದು ಸಂದರ್ಭ ಏನಿದೆ ಪಾಯಿಂಟ್ ಏನಿದೆ ಅಂದ್ರೆ ಪಾಪ ಮಾಡಲಾರದವರು ಆ ಅಮ್ಮನ ಮೇಲೆ ಕಲ್ಲು ಹಾಕಬೇಕು. ಪಾಪ ಮಾಡಿದವರು ಆ ಅಮ್ಮನ ಮೇಲೆ ಕಲ್ಲು ಹಾಕಕ್ಕೂ ರೂಲ್ಸ್ ಇಲ್ಲ. ಹೌದಾ? ಓಕೆ, ಎಲ್ಲರೂ ಪಾಪ ಮಾಡಿದಾರೆ, ಅದಕ್ಕಾಗಿ ಆ ಅಮ್ಮನ ಮೇಲೆ ಯಾರು ಕಲ್ಲು ಹಾಕ್ಲಿಲ್ಲ, ಎಲ್ಲರೂ ಹೋದ್ರು. ಈಗ ಪಾಪ ಮಾಡಲಾರದಂತವನು ಯಾರು ಇಲ್ಲಿ? ಯೇಸು ಕ್ರಿಸ್ತನು ಶಿಕ್ಷೆ ಕೊಡ್ಬೇಕಲ್ಲ ಅಮ್ಮನಿಗೆ, ಶಿಕ್ಷೆ ಕೊಡಲಿಲ್ಲ. ಅಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ ನನಗೆ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತ ಕೂಡ ಪಾಪ ಮಾಡಿದಾನ, ಅದ್ರ ಸಲುವಾಗಿ ಆತನು ಕೂಡ ಅಮ್ಮನ ಮೇಲೆ ಕಲ್ಲು ಹಾಕಿಲ್ಲ. ಇದೊಂದು ಪಾಯಿಂಟ್. ಎರಡನೇದಂದ್ರೆ ಪಾಪನೇ ಮಾಡಿಲ್ಲ ಯೇಸು ಸ್ವಾಮಿ, ದೀಕ್ಷಾ ಸ್ನಾನ ಯಾಕೆ ತಗೊಳ್ಬೇಕಾಯ್ತು? ಆತನಿಗೆ ದೀಕ್ಷಾ ಸ್ನಾನ ಅವಶ್ಯಕತೆ ಇದ್ದಿಲ್ಲಲ್ಲ. ಪಾಪ ಇಲ್ಲ ಅಂತ ಹೇಳ್ತಾರೆ ಯೇಸು ಸ್ವಾಮಿ ಬಳಿಯಲ್ಲಿ. ಪಾಪ ಇಲ್ಲದಾಗ ದೀಕ್ಷಾ ಸ್ನಾನ ಯಾಕೆ ತಗೋಬೇಕಾಯ್ತು ಅಂತ ತಗೊಂಡಿದ್ದಾನೆ ಅಂತಂದ್ರೆ ಯೇಸು ಸ್ವಾಮಿ ಪಾಪ ಮಾಡಿದಾನೆ ಅನ್ನಂತ ವಾದನೆ ಇವತ್ತು ಹಲವಾರು ಜನರು ಮಾತಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ನನ್ನಲ್ಲಿ ಸ್ವಲ್ಪ ಜನರು ಡಿಸ್ಕಷನ್ ಕೂಡ ಮಾಡಿರ್ತಕ್ಕಂಥದ್ದನ್ನು ನನಗೆ ಗೊತ್ತು ಪ್ರಿಯ. ಅಂದ್ರೆ ಯೇಸು ಸ್ವಾಮಿ ಪಾಪ ಮಾಡಿದದಕ್ಕೆ ದೀಕ್ಷೆ ತಗೊಂಡಿದ್ದಾನೆ, ಪಾಪ ಮಾಡಿದದಕ್ಕೆ ಆ ಅಮ್ಮನನ್ನು ಶಿಕ್ಷಿಸಿಲ್ಲ ಅನ್ನಂತ ಈ 2 ಪಾಯಿಂಟ್ ಮೇಲೆ ಮಾತಾಡಿರ್ತಕ್ಕಂಥವರನ್ನು ನಾನು ಗಮನಿಸಿದ್ದೇನೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಇಂಥ ಒಂದು ಆಲೋಚನೆ ಉಳ್ಳವರು ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ. ಯೇಸು ಕ್ರಿಸ್ತನು ಕೂಡ ನಮ್ಮಂತೆ ಒಬ್ಬ ಪಾಪಿ ಅಂತೇಳಿ ಆತನ ಪಾಪ ಇಲ್ಲದವನಾಗಿದ್ದರೂ ಕೂಡ ಪಾಪಿ ಅಂತೇಳಿ ಚಿತ್ರೀಕರಿಸ್ತಾ ಇದ್ದಾರೆ ಇವತ್ತು ಸಮಾಜದಲ್ಲಿ. ಅನೇಕರು ಕೂಡ ಮೇಧಾವಿಗಳು ಅನ್ಕೊಂಡವರು ಕೂಡ ಯೇಸು ಸ್ವಾಮಿನಲ್ಲಿ ತಪ್ಪಿಡಿಬೇಕು, ತಪ್ಪು ತೋರಿಸಬೇಕು ಅಂತೇಳಿ ಹಲವಾರು ತಪ್ಪುಗಳನ್ನು ಆತನ ಮೇಲೆ ಹೊರಿಸುವಂತವರಾಗಿದ್ದಾರೆ. ಆದ್ರೆ ಆತನು ಪರಿಶುದ್ಧನು, ನಿಷ್ಕಳಂಕನು. ಆತನಲ್ಲಿ ಯಾವ ದೋಷವೂ ಕಂಡು ಹಿಡಿಯದೆ ಅವತ್ತಿನ ಸಮಾಜದಲ್ಲಿ ಇರ್ತಕ್ಕಂಥ ಜನರೇ ಸತ್ತೋದ್ರು. ಇವತ್ತು ಆ 2000 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಆತನ ಜೀವನ ಚರಿತ್ರೆ ಮೇಲೆ ಇವತ್ತು ಕೂಡ ಕೆಸರು ಹಾಕುವಂತ ಮೂರ್ಖರಿರುವಂತ ಲೋಕ ಇದು ಪ್ರಿಯ, ಮೂರ್ಖರಿರುವಂತ ಲೋಕ. ಆತನು ಯಾವ ತಪ್ಪು ಮಾಡಿಲ್ಲ ಅನ್ನುವುದಕ್ಕೆ ಆತನ ಮಾತಿನಲ್ಲೇ ನಿಜಾಂಶ ಅಂತಕ್ಕಂಥದ್ದನ್ನು ಕಾಣುತ್ತದೆ ಪ್ರಿಯರು. ಯಾಕಂದ್ರೆ ಆವತ್ತಿನ ಕಾಲದಲ್ಲಿ ಅದರ ಮೇಲೆ ತಪ್ಪು ಹೊರಿಸಬೇಕಂತ ಅನ್ಕೊಂಡಂತ ಕಾಲದಲ್ಲಿ ಯೇಸು ಸ್ವಾಮಿ ಚಾಲೆಂಜ್ ಮಾಡಿದ ಪ್ರಿಯರು. ಏನಂತ? ನನ್ನಲ್ಲಿ ಪಾಪ ತೋರಿಸುವವರು ಯಾರಾದ್ರೂ ಇದ್ದೀರಾ ನನ್ನಲ್ಲಿ ಪಾಪ ತೋರಿಸುವಂತವ್ರು ಅಂತೇಳಿ ಚಾಲೆಂಜಿಯಾಗಿ ಜೀವನ ಮಾಡಿರ್ತಕ್ಕಂಥವನು ಯೇಸು ಕ್ರಿಸ್ತನು. ಅಂತ ಪವಿತ್ರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೇಲೆ ಹೆಸರು ಒಯ್ಯುವಂತ ಆಲೋಚನೆಗಳು ಅವತ್ತಿಗೂ ಇವತ್ತಿಗೂ ಇನ್ನು ಮುಂದೆ ಕೂಡ ಇರ್ತಾರಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯೇಸು ಸ್ವಾಮಿ ಸತ್ಯವಂತನು. ಯೇಸು ಸ್ವಾಮಿ ಬರೆದಂತ ಪುಸ್ತಕ ಸತ್ಯವೇದವನ್ನು ಕಲ್ಮಶದಿಂದ ತುಂಬಿರ್ತಕ್ಕಂಥದ್ದು. ಪಾಪ ಇದೆ ಬೈಬಲ್ ಅಲ್ಲಿ ಅಂತೇಳಿ ಬೈಬಲ್ ಮೇಲೆ ಕೆಸರಾಗಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ಅದಲ್ಲದೆ ಅನೇಕರು ಕೂಡ ಇವತ್ತು ಯೇಸು ಕ್ರಿಸ್ತನ ಮೇಲೆ ಕೂಡ ಕೆಸರಾಗಿದ್ದು ಆತನೊಬ್ಬ ಪಾಪಿ ಅಂತೇಳಿ ಚಿತ್ರೀಕರಿಸುವಂತವರಾಗಿದ್ದಾರೆ. ಯಾರು ಚಿತ್ರೀಕರಿಸಿದ್ರು, ಯಾರು ಏನು ಮಾತಾಡಿದ್ರು ಕೂಡ ಆತನ ಪಾಪಿಷ್ಟ ಅಲ್ಲ ಅಂತೇಳಿ ಗ್ರಂಥವು ನಮಗೆ ತಿಳಿಸ್ಕೊಡ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಆದ್ರೆ ಮೂರ್ಖತ್ವದಿಂದ ಮಾತಾಡುವಂತವರಿಗೆ ನಾವು ಸಮಾಧಾನ ಕೊಡ್ಲೇಬೇಕು. ಯಾಕಂದ್ರೆ ಈ 2 ಪಾಯಿಂಟ್ಗಳ ಮೇಲೆ ಯೇಸು ಸ್ವಾಮಿಯಲ್ಲಿ ತಪ್ಪಿದೆ, ಆದ ಕಾರಣ ದೀಕ್ಷೆಸ್ನ ತಗೊಂಡಿದ್ದಾನೆ ಅನ್ನಂತವರು ಮೂರ್ಖರ ಬಾಯನ್ನು ಮುಚ್ಚುವುದು ಅದು ನಮ್ಮ ಕರ್ತವ್ಯವಾಗಿದೆ. ಒಂದು ಕ್ರೈಸ್ತರ ಒಂದು ಜವಾಬ್ದಾರಿ ಆಗಿದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ನಾವು ತಿಳ್ಕೊಳ್ಳಲೇಬೇಕು, ಕಲಿಲೇಬೇಕಾಗಿದೆ ಪ್ರಿಯ. ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಪಾಪವಿಲ್ಲ, ದೋಷವಿಲ್ಲ ಅಂತೇಳಿ ಅವತ್ತೇ ಪಿಲಾತನು ಸಾಕ್ಷಿ ಕೊಟ್ಟನು, ಸೇನಾಧಿಪತಿ ಸಾಕ್ಷಿ ಕೊಟ್ಟನು, ಅನೇಕರು ಶಿಷ್ಯರು ಕೂಡ ಸಾಕ್ಷಿ ಕೊಟ್ಟರು. ಏನ್ರಿ? ಆತನಲ್ಲಿ ಪಾಪ ಇಲ್ಲ ಅಂತೇಳಿ ಅನೇಕರು ಸಾಕ್ಷಿ ಕೊಟ್ಟಿರುವುದನ್ನು ಬೈಬಲ್ ನಲ್ಲೇ ನಾವು ನೋಡುವಂತವರಾಗಿದೆ ಪ್ರಿಯ. ಆದ್ರೆ ಇವತ್ತಿಗೂ ಕೂಡ ಮೂರ್ಖತನದಿಂದ ಮಾತಾಡುವಂತ ಅನೇಕ ಜನರಿದ್ದಾರೆ. ಆ ಮೂರ್ಖರು ಬಾಯಿ ಬಂದಂಗ ಮಾತಾಡ್ಕೊಳ್ತಾರ, ಮಾತಾಡ್ಕೊಳ್ಳಿ. ಆದ್ರೆ
ಕ್ರೈಸ್ತರಲ್ಲಿ ಸಂಶಯದಿಂದ ಅವರು ಮಾತಾಡುವಂತ ಮಾತುಗಳಿಗೆ ಹೌದಲ್ಲ ನಿಜ ಅಲ್ಲ ಅಂತ ತಿಳಿದುಕೊಂಡು ಕೆಲವರು ಆ ಮಾತುಗಳನ್ನ ನಂಬಿ ಅಯ್ಯೋ ಯೇಸು ಸ್ವಾಮಿ ಕೂಡ ನಮ್ಮ ಹಾಗೆ ಪಾಪಿ ಅಂತ ತಿಳಿದುಕೊಂಡು ಜೀವನ ಮಾಡುವಂತ ಕೆಲವು ಅಜ್ಞಾನಿಗಳಾಗಿರ್ತಕ್ಕಂಥ ಕ್ರೈಸ್ತರಿದ್ದಾರೆ. ಅಜ್ಞಾನಿಗಳಾಗಿರ್ತಕ್ಕಂಥ ಕ್ರೈಸ್ತರಿದ್ದಾರೆ. ಅಂದ್ರೆ ವಾಕ್ಯವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರುವಂತ ಕ್ರೈಸ್ತರಿದ್ದಾರೆ ಸಮಾಜದಲ್ಲಿ. ಅಂತವರಿಗೆ ಮನನೇತ್ರಗಳು ಬೆಳಗಿಸುವುದಕ್ಕಾಗಿ, ಅವರ ಕಣ್ಣು ತೆರೆಯುವುದಕ್ಕಾಗಿ ಈ ಪಾಠವನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ಪ್ರಿಯ. ಯಾಕೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಳ್ಬೇಕಾಯ್ತು? ಉದ್ದೇಶ ಏನು? ಉದ್ದೇಶ ಏನು ಏನ್ರಿ? ಹಳೆ ಒಡಂಬಡಿಕೆ ಪ್ರಕಾರ ಯೇಸು ಸ್ವಾಮಿ ಸುನ್ನತಿ ತಗೊಂಡ ಪ್ರಿಯ, ಸುನ್ನತಿ ತಗೊಂಡ. ಆತನ 8ನೇ ದಿನದಲ್ಲಿ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದನಂತ ಹೇಳಿರ್ತಕ್ಕಂಥ ಯೇಸು ಕ್ರಿಸ್ತನ ತಂದೆ ತಾಯಿಯವರು ಆತನಿಗೆ ಮಾಡಿಸಬೇಕಾದಂತ ಸುನ್ನತಿ ಕಾರ್ಯಕ್ರಮವನ್ನು ಮಾಡಿಸಿದರು ಪ್ರಿಯ. ಧರ್ಮಶಾಸ್ತ್ರ ನೆರವೇರಿಸಿ ಅದನ್ನು ಒಡೆಯುವುದಕ್ಕಾಗಿ ಆ ಒಂದು ಸುನ್ನತಿ ಕಾರ್ಯಕ್ರಮವನ್ನು ನಡೆಸಿದ. ದೀಕ್ಷಾ ಸ್ನಾನ ಕೂಡ ಯಾಕೆ ತಗೊಳ್ಬೇಕಾಯ್ತು ಯೇಸು ಸ್ವಾಮಿ? ದೀಕ್ಷಾ ಸ್ನಾನ ತಗೊಳ್ಳುವಂತ ಉದ್ದೇಶ ಆದ್ರೆ ಏನಿದೆ? ಅಥವಾ ಆತ ಪಾಪ ಮಾಡಿದ ಅಂತಂದ್ರೆ ಪಾಪ ಇಲ್ಲ ಅಂತೇಳಿ ನಾವು ರುಜುಪಡಿಸುವುದಕ್ಕೆ ಬೇಕಾದಷ್ಟು ಆಧಾರಗಳು ಬೈಬಲ್ ನಲ್ಲಿ ನಮಗಿದಾವೆ ಪ್ರಿಯ. ಆತನು ದೈವಕುಮಾರನು, ಆತನು ಸತ್ಯವಂತನು, ಆತನು ನೀತಿವಂತನು, ಆತನು ಪರಿಶುದ್ಧನು ಅಂತೇಳಿ ಬೈಬಲ್ ಘಂಟಘೋಷವಾಗಿ ಬೋಧನೆ ಮಾಡ್ತಾ ಇದೆ ಪ್ರಿಯ. ಯಾಕಂದ್ರೆ ಪಿಲಾತನು ಆತನ ಮರಣದಂಡನೆಗೆ ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಅಂತೇಳಿ ಕೂಗಾಡುವಾಗ ಪಿಲಾತನ್ ಹೇಳ್ತಾನ ಪ್ರಿಯರು, ಇಸ್ರಾಯೇಲರ ಮಧ್ಯದಲ್ಲಿ ನಿಂತ್ಕೊಂಡು, ಯೆಹೂದ್ಯರ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾನೆ, ಇದರಲ್ಲಿ ನನಗೆ ಯಾವ ದೋಷವೂ ಕಂಡು ಬಂದಿಲ್ಲ ಅಂತೆ. ಇದರಲ್ಲಿ ಯಾವ ದೋಷವೂ ಕೂಡ ಕಂಡು ಬಂದಿಲ್ಲ ನನಗೆ ಅಂತ ಹೇಳಿದಾಗ ಅವರು ಅವೆಲ್ಲ ಬೇಡ, ಆತನಿಗೆ ಶಿಲುಬೆ ಹಾಕಂತೇಳಿ ಕೂಗಿದ್ರು. ಆದ್ರೆ ಆತನ ಹೆಂಡತಿ, ಪಿಲಾತನ ಹೆಂಡತಿ ಒಂದು ಕಾಗದ ಬರೆದು ಕಳಿಸಿದ್ಲು, ಆತನ ನೀತಿವಂತನು ಸತ್ಯವಂತನಾಗಿದ್ದಾನೆ, ಆತನ ತಂಟೆಗೆ ನೀನು ಹೋಗಬೇಡ ಅಂತೇಳಿ. ಅವಾಗ ಪಿಲಾತನು ತನ್ನ ಕೈಗಳನ್ನು ತೊಳ್ಕೊಂಡು, ನಾನು ಇದು ತಪ್ಪು ಮಾಡ್ತಾ ಇದ್ದೀನಿ, ಇದನ್ನ ಯಾವ ದೋಷ ಮಾಡದೇ ಇದ್ರು ಕೂಡ ಈತನಿಗೆ ನಾನು ಮರಣದಂಡನೆ ವಿಧಿಸ್ತಾ ಇದ್ದೀನಿ, ಈ ಪಾಪ ನನ್ನ ಮೇಲೆ ಬರದೇ ಇರ್ಲಿ ಅಂತ ಹೇಳಿ ಕೈ ತೊಳ್ಕೊಂಡಿರ್ತಕ್ಕಂಥ ಸಂದರ್ಭಗಳನ್ನ ನಮಗ್ ಗೊತ್ತುಂಟು ಪ್ರಿಯರೇ, ಪದ ಇಲ್ವಾ? ಅಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಅವತ್ತು ಪಿಲಾತನು ಗವರ್ನರ್ ಆಗಿರ್ತಕ್ಕಂಥವನೇ ಯೇಸು ಕ್ರಿಸ್ತನಲ್ಲಿ ದೋಷ ಇಲ್ಲ ಅಂತ ಹೇಳಿ ಸಾಕ್ಷಿ ಕೊಟ್ಟ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಗಟ್ಟಿಯಾಗಿ ಕೂಗಿಕೊಂಡು ಪ್ರಾಣ ಬಿಟ್ಟಾಗ ಆಕಾಶವು ಕತ್ತಲಾಯ್ತು, ಸೂರ್ಯನು ಕತ್ತಲಾದನು ಮತ್ತು ಚಂದ್ರನು ಕೆಂಪಗಾದನು, ಭೂಕಂಪ ಉಂಟಾಯಿತು, ಬಿರುಗಾಳಿ ಬಂತು, ದೇವಾಲಯ ಸೀಳಿ ಹೋಯ್ತು. ಇದೆಲ್ಲ ಕಂಡುಕೊಂಡಿರ್ತಕ್ಕಂಥ ಸೇನಾಧಿಪತಿ ಹೇಳ್ತಾನ, ಇಗೋ ಈತನು ನೀತಿವಂತನು ಸತ್ಯವಂತನು, ಈತನು ದೇವಕುಮಾರನು ಅಂತ ಹೇಳಿ ಸಾಕ್ಷಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅದಕ್ಕ ಆತನ ಅಷ್ಟು ಸತ್ಯವಂತನಾಗಿರ್ತಕ್ಕಂಥವನಾಗಿದ್ರು ಕೂಡ ದೀಕ್ಷಾ ಸ್ನಾನ ಯಾಕೆ ತಗೋಬೇಕಾಯ್ತು, ಕಾರಣ ಏನಾಗಿತ್ತು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಆಲೋಚನೆ ಮಾಡೋಣ ಪ್ರಿಯರೇ. ಬೈಬಲ್ ನಲ್ಲಿ ಇರ್ತಕ್ಕಂಥ ಕೆಲವು ವಚನಗಳನ್ನು ತೆಗೆದು ನಾವು ಆಲೋಚನೆ ಮಾಡೋಣ. ಯಾಕೆ ದೀಕ್ಷಾ ಸ್ನಾನ ತಗೋಬೇಕಾಯ್ತು, ತಗೊಳ್ಬೇಕಾದಂತ ಉದ್ದೇಶ ಆದ್ರೆ ಏನು? ಒಂದ್ ವೇಳೆ ಆತ ದೀಕ್ಷಾ ಸ್ನಾನ ತಗೊಳ್ಳಿಲ್ಲದ್ರೆ ಪರಲೋಕ ಹೋಗ್ತಿದ್ದಿಲ್ಲ. ಇವಾಗ ನಾವು ದೀಕ್ಷಾ ಸ್ನಾನ ತಗೊಳ್ಳಿಲ್ಲ ಅಂದ್ರೆ ನಾವು ಪರಲೋಕ ಹೋಗಲ್ಲ, ಅದೇ ಇಲ್ವಾ? ಪರಲೋಕ ಹೋಗ್ತೀವಿ ಹೋಗಲ್ವಾ? ಹೋಗಲ್ಲ. ಪರಲೋಕ ನಮಗಿಲ್ಲ. ದೀಕ್ಷಾ ಸ್ನಾನ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ನಮ್ಮ ಪಾಪ ಪರಿಹಾರ ಆಗ್ಬೇಕಂದ್ರೆ ದೀಕ್ಷಾ ಸ್ನಾನ ನಮಗೆ ಬೇಕೇ ಬೇಕು. ಮತ್ತೆ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ತಗೊಳ್ಳಿಲ್ಲದ್ರೆ ಆತನ ಪರಲೋಕನ ಯೋಗ್ಯನಲ್ವಾ? ಪರಲೋಕ ಹೋಗ್ತಿದ್ದಲ್ವ ಅಂತಂದ್ರೆ ಪರಲೋಕ ಹೋಗ್ತಿದ್ದ. ದೀಕ್ಷಾ ಸ್ನಾನ ತಗೊಳ್ಬೇಕಂತೇನಿ ಆತನ ತಗೊಳ್ಳೇಬೇಕಂತೇನಿಲ್ಲ ಪ್ರಿಯರೇ. ಆದ್ರೆ ನಮಗೆ ಒಂದು ಮಾದರಿಯಾಗಿ ತೋರಿಸುವುದಕ್ಕಾಗಿ ಆತನ ದೀಕ್ಷಾ ಸ್ನಾನವನ್ನು ತಗೊಂಡಿದ್ದಾನೆ. ಒಂದ್ಸಲ ನಾವು ಮತ್ತೇನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಮತ್ತೇನ್ ಬರೆದ ಸುವಾರ್ತೆ 3ನೇ ಅಧ್ಯಾಯವನ್ನು ನೋಡೋಣ ಪ್ರಿಯರೇ. ಮತ್ತೇನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ ಅಥವಾ 13ನೇ ವಚನದಿಂದ ನೋಡೋಣ ಪ್ರಿಯರೇ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನ್ ಒಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿದನು. ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಸ್ನಾನಿಕನಾದ ಯೋಹಾನ ಅಂದ ಪ್ರಿಯರು, ಅಷ್ಟಾದ್ರೂ ಕೂಡ ಏನಂತ ಹೇಳಿ, ಸ್ವಾಮಿ ನಿನಗೆ ನಾನು ದೀಕ್ಷಾ ಸ್ನಾನ ಕೊಡ್ಬೇಕಾ? ನೀನ್ ದೀಕ್ಷಾ ಸ್ನಾನ ತಗೊಳ್ತೀಯ? ನಾನು ನಿನ್ನ ಕೈಯಲ್ಲಿ ದೀಕ್ಷಾ ಸ್ನಾನ ತಗೊಳ್ಬೇಕಾಗಿದೆ. ಯಾಕಂದ್ರೆ ನೀನು ರಕ್ಷಕನು, ನೀನು ಪಾಪದ ಮೂಟೆ ಹೊತ್ಕೊಂಡು ಹೋಗ್ತಕ್ಕಂಥವನು, ನೀನು ಲೋಕದ ಪಾಪವೆಲ್ಲವನ್ನು ತೆಗೆದು ಹಾಕುವಂತ ರಕ್ಷಕನು ನೀನಾಗಿದೆಯಾ. ನಿನ್ನಲ್ಲಿ ನಾನ್ ತಗೊಳ್ಬೇಕು. ಅದು ನೀನು ದೀಕ್ಷಾ ಸ್ನಾನ ತಗೊಳ್ಳೋದು ಏನು ಇದು ಅಂತೇಳಿ
ಪ್ರಶ್ನೆ ಮಾಡ್ತಾನ ಪ್ರಿಯರೇ. ಅವತ್ತಿಗೆ ಪ್ರಶ್ನೆ ಮಾಡಿದ, ಇನ್ನೇನ್ ತಗೊಳ್ಳಂತ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅವಾಗಲ್ಲಿ 15ನೇ ವಚನ, ಆದ್ರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಧರ್ಮವನ್ನು ನೆರವೇರಿಸಬೇಕಾಗಿದೆ. ರೂಲ್ಸ್ ಏನಿದೆ ಅಲ್ಲ, ದೇವರಿಟ್ಟ ರೂಲ್ಸ್ ನಾನು ಫಾಲೋ ಮಾಡ್ಬೇಕಾಗಿದೆ, ನೀವು ಫಾಲೋ ಮಾಡ್ಬೇಕಾಗಿದೆ. ಫಾಲೋ ಆಗ್ಬೇಕು. ದೇವ್ರು ಏನಾದ್ರೂ ಆಜ್ಞೆ ಹಾಕಿದನೋ, ದೇವ್ರು ಏನಾದ್ರೂ ಕಂಡೀಷನ್ ಇಟ್ಟಿದಾನೋ, ದೇವ್ರು ಏನಾದ್ರೂ ಪ್ರಾಮುಖ್ಯತೆ ಅನ್ನಿದಾನೋ ಅದೆಲ್ಲ ನಾನು ಮಾಡ್ಲೇಬೇಕು. ನಾನು ಮಾಡ್ಬೇಕು ಅದನ್ನ. ಅದು ಈ ರೀತಿಯಾಗಿ ಎಲ್ಲ ಧರ್ಮವನ್ನು ನೆರವೇರಿಸೋಣ ನಾವು. ನೀನಾಯ್ತು, ನಾನಾಯ್ತು, ದೇವರ ಚಿತ್ತವನ್ನು ನೆರವೇರಿಸುವಂತವರಾಗಿದ್ದೇವೆ. ಅದಕ್ಕಾಗಿ ನಾನು ದೀಕ್ಷಾ ಸ್ನಾನ ತಗೊಳ್ಬೇಕಾಗಿದೆ. ನಾನೇನೋ ಪಾಪ ಮಾಡಿನಂತಲ್ಲ ದೀಕ್ಷಾ ಸ್ನಾನ ತಗೊಳ್ಳೋದು. ಹೊಸ ರೂಲ್ಸ್ ತಂದಿಟ್ಟಿವಲ್ಲ ಈಗ ನಾವು. ಸ್ನಾನಿಕನಾದ ಯೋಹಾನನಿಂದ ಪ್ರಾರಂಭ ಆಯ್ತು ದೀಕ್ಷಾ ಸ್ನಾನ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಏನಿತ್ತು? ಸುನ್ನತಿ ಅಂತಕ್ಕಂಥದ್ದಿತ್ತು. ಸುನ್ನತಿನ ಕ್ಯಾನ್ಸಲ್ ಮಾಡಿ ದೀಕ್ಷಾ ಸ್ನಾನ ಪ್ರಾರಂಭ ಮಾಡಿದರೆ, ದೀಕ್ಷಾ ಸ್ನಾನ ಪ್ರಾರಂಭ ಮಾಡಿದವನೇ ಅದನ್ನು ತೋರಿಸ್ಕೊಡ್ಬೇಕಾಗಿದೆ, ಅದು ನೆರವೇರಿಸಬೇಕಾಗಿದೆ ಅಂತ. ಈಗ ಎಲ್ಲಾ ಧರ್ಮವನ್ನು ಹೀಗೆ ನಾವು ನೆರವೇರಿಸೋಣ. ಇದನ್ನು ನಾವು ಮಾಡ್ಲೇಬೇಕು. ನೀನು ತಗೋಬೇಕು, ನಾನು ತಗೋಬೇಕು, ನನ್ನ ಶಿಷ್ಯರು ತಗೋಬೇಕು, ನಿನ್ನ ಶಿಷ್ಯರು ತಗೋಬೇಕು, ಜಗತ್ತಿನ ಮನುಷ್ಯರೆಲ್ಲರೂ ತಗೋಲೇಬೇಕು. ನಾನ್ ಯಾಕೆ ತಗೋಬೇಕಂದ್ರೆ ಮಾದರಿ ತೋರಿಸುವುದಕ್ಕಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಧರ್ಮವನ್ನು ನೆರವೇರಿಸುವುದಕ್ಕಾಗಿ ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಪಾಪ ಮಾಡಿದದಕ್ಕಲ್ಲ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿರೋದು. ಅದೇನೋ ನೀಚವಾದ ಕಾರ್ಯಗಳನ್ನು ಮಾಡಿದದಕ್ಕಲ್ಲ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿರೋದು. ಯಾವುದಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಂಡಿದ್ದಾನಂತೆ? ಧರ್ಮವನ್ನು ನೆರವೇರಿಸುವುದಕ್ಕಾಗಿ. ನೋಡ್ರಿ ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಯೇಸು ಧರ್ಮವನ್ನು ಈಗ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸುವುದಾಗಿ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ವಾಮಿ ಸ್ನಾನ ಮಾಡಿಸಿಕೊಂಡ ಕೂಡಲೇ ಮೇಲಿಂದ ಪರಿಶುದ್ಧಾತ್ಮ ಪಾರಿವಾಳ ಆಗಿ ಇಳಿದು ಬಂದನೆಂಬುದಾಗಿ ನೋಡ್ತಾ ಇದ್ದೀವಿ. ಅಂದ್ರೆ ದೇವರ ಧರ್ಮದ ಕಾರ್ಯಕ್ರಮಗಳನ್ನು ನೆರವೇರಿಸಲೇಬೇಕಾಗಿದೆ. ಅದಕ್ಕಾಗಿ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದೀನಿ ನಾನು. ಇದು ಸದ್ಯಕ್ಕೆ ಒಪ್ಪಿಗೋ. ತಗೊಂತೀನಿ. ಯಾಕೆ ತಗೊಂತೀನಿ? ತಗೊಳ್ಳೇಬೇಕು. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ ಪ್ರಿಯರೇ. ಒಬ್ಬ ಸ್ಕೂಲ್ ಅಲ್ಲಿ ಮಾಸ್ಟರ್ ಬೋರ್ಡ್ ಮೇಲೆ ಒಂದು ಲೆಕ್ಕ ಮಾಡಿ ತೋರಿಸ್ತಾನ. ಲೆಕ್ಕಗಳು ಮಾಡಿ ತೋರಿಸ್ತಾನ. ಲೆಕ್ಕ ಬರಿತಾನ. ಆ ಲೆಕ್ಕಕ್ಕ ಆನ್ಸರ್ನು ಕೊಡ್ತಾನೆ. ಈ ರೀತಿ ಮಾಡ್ಬೇಕು ಲೆಕ್ಕ, ಈ ರೀತಿ ಗುಣಾಕಾರ ಮಾಡ್ಬೇಕು, ಈ ರೀತಿ ಭಾಗಾಕಾರ ಮಾಡ್ಬೇಕು, ಈ ರೀತಿ ಕಳೆ ಲೆಕ್ಕ ಮಾಡ್ಬೇಕು, ಈ ರೀತಿ ಕೂಡ್ಸೋ ಲೆಕ್ಕ ಮಾಡ್ಬೇಕಂತ ಹೇಳಿ ಆ ಲೆಕ್ಕ ಮಾಡಿ ತೋರಿಸ್ತಾನ ಪ್ರಿಯರೇ. ಮಾಸ್ಟರ್ ಲೆಕ್ಕ ಮಾಡಿ ತೋರಿಸ್ತಾನ. ಹೌದಾ ಇಲ್ವಾ? ಲೆಕ್ಕ ಮಾಡಿ ತೋರಿಸಿದಷ್ಟು ಮಾತ್ರಕ್ಕೆ ಆತನಕ್ಕೆ ಲೆಕ್ಕ ಬರೋದಿಲ್ಲ ಅಂತನ, ಅಥವಾ ಲೆಕ್ಕ ಬಂದು ಕೂಡ ಮಕ್ಕಳಿಗೆ ಕಲಿಸ್ಕೊಡೋದಕ್ಕನ? ಮಕ್ಕಳಿಗೆ ಕಲಿಸ್ಕೊಡೋದಕ್ಕ ಬೋರ್ಡ್ ಮೇಲೆ ಲೆಕ್ಕ ಬರಿತಾ ಇದ್ದಾನೆ. ಮಕ್ಕಳಿಗೆ ಕಲಿಸ್ಕೊಡೋದಕ್ಕಾಗಿ ಲೆಕ್ಕ ಬರಿತಾ ಇದ್ದಾನೆ ಅಷ್ಟೇ ಹೊರತು ಲೆಕ್ಕ ಬರೋದಿಲ್ಲ ಅಂತಲ್ಲ. ಲೆಕ್ಕ ಬರುವುದರಿಂದನೇ ಮಾಡಿ ತೋರಿಸ್ತಾ ಇದ್ದಾನೆ. ಈ ರೀತಿ ಲೆಕ್ಕ ಮಾಡ್ಬೇಕು, ಕೂಡ್ಸೋ ಲೆಕ್ಕ ಈ ರೀತಿ ಮಾಡ್ಬೇಕು, ಕಳೆ ಲೆಕ್ಕ ಈ ರೀತಿ ಮಾಡ್ಬೇಕು, ಗುಣಕಾರ ಲೆಕ್ಕ ಈ ರೀತಿ ಮಾಡ್ಬೇಕು, ಭಾಗಾಕಾರ ಲೆಕ್ಕ ಈ ರೀತಿ ಮಾಡ್ಬೇಕು ಅಂತ ಹೇಳಿ ಆ ಲೆಕ್ಕಗಳನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಅಷ್ಟು ಮಾತ್ರಕ್ಕೆ ಮಾಸ್ಟರ್ಗೆ ಬರೋದಿಲ್ಲ, ಅದಕ್ಕೆ ಬೋರ್ಡ್ ಮೇಲೆ ಬರ್ಕೊಂಡಾನ ಅಂತ ತಿಳ್ಕೊಂತೀರ ನೀವು? ಲೆಕ್ಕ ಬರೆಯಕ ಬರುತ್ತೆ ಅದಗ ನಿನಗೆ ತೋರಿಸುವುದಕ್ಕಾಗಿ ಬೋರ್ಡ್ ಮೇಲೆ ಬರ್ದಾನೆ, ನಿನ್ ನೋಟ್ ಬುಕ್ ಅಲ್ಲಿ ಬರ್ಕೊಳ್ತಾ ಇದೆ. ನಿನಗಂತ ಬಂದಿಲ್ಲ, ಲೆಕ್ಕ ಬಂದಿಲ್ಲ, ಅದಕ್ಕಾಗಿ ಅದು ನೋಡಿ ನೀನು ಬರ್ಕೊಳ್ತಾ ಇದೀಯ. ಅದು ನೋಡಿ ನೀನು ಇಲ್ಲಿ ಬರ್ಕೋಬೇಕಾದ್ರೆ ಮಾಸ್ಟರ್ ಅಲ್ಲಿ ಬರೆದು ತೋರಿಸ್ಬೇಕಾಗಿದೆ. ಆತನ ಲೆಕ್ಕ ಬಂದ್ರು ಅಲ್ಲಿ ಬರಿಬೇಕಾಗಿದೆ. ನಿನಗೆ ಲೆಕ್ಕ ಬರ್ಲಿದೇ ಇದ್ರು ಆತನ ಬರ್ದಿದ್ದನ್ನು ನೀನು ನೋಡಿ ಕಲಿಬೇಕಾಗಿದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳು, ನಿನಗೆ ಕಲಿಸುವುದಕ್ಕಾಗಿ ಆತನ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ವಿನಃ ಆತನ ದೀಕ್ಷಾ ಸ್ನಾನ ಪಾಪ ಮಾಡಿದದಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಂಡಿಲ್ಲ. ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಯಾಕಂದ್ರೆ ಆತನು ಪಾಪ ಮಾಡದೇ ಇದ್ದರೂ ನನ್ನ ಜಗತ್ತಿನ ಎಲ್ಲಾ ಪಾಪವನ್ನು ಆತನು ಒತ್ತುಕೊಂಡವನಾಗಿದ್ದಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳಂತ ದೇವರ ಮಕ್ಕಳು, ಒಂದ್ಸಲ ಆಲೋಚನೆ ಮಾಡ್ರಿ. ಒಂದ್ಸಲ ಆಲೋಚನೆ ಮಾಡಿ. ಆಲೋಚನೆ ಮಾಡ್ಬೇಕು ಪ್ರಿಯರೇ. ನಾವು ಇವತ್ತು ಜಗತ್ತಿನಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಆಲೋಚನೆ ಮಾಡಿದಾಗ ಆತನು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ
ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಎಲ್ಲಾರು ತೆಗಿರಿ ಪ್ರಿಯರೇ, ಎಲ್ಲಾರು ತೆಗಿರಿ. ತೆಗೆದ್ರೆ ಪ್ರಿಯರೇ ಎಲ್ಲರೂ? 1ನೇ ಅಧ್ಯಾಯ 29ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಹಾಗೂ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತು ಇರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನು ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು. ಅಂದ್ರೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ ಆಗಿದ್ದಾನೆ. ನಮ್ಮ ಪಾಪಗಳಿಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ಅಲ್ಲ, ಆತನ ಪಾಪಗಳಿಗೋಸ್ಕರ ಅಲ್ಲ ದೀಕ್ಷಾ ಸ್ನಾನ ತಗೊಂಡಿರೋದು. ಆತನ ಧರ್ಮ ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರ, ಮತ್ತೆ ನಮ್ಮೆಲ್ಲರನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆತನ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ. ಅಂದ್ರೆ ಏನ್ ಹೇಳ್ತಾ ಇದೆ ವಾಕ್ಯ? ನಮ್ಗೆ ಏನು ಅರ್ಥ ಆಗ್ತಾ ಇದೆ ಇಲ್ಲಿ? ಹಾಗೆ ಎಲ್ಲ ನೀಚ ಕೃತ್ಯಗಳನ್ನು ಮಾಡಿದನಂತೇಳಿ ಹೇಳ್ತಾ ಇದ್ದೇನೆ ವಾಕ್ಯ? ಇಲ್ಲಲ್ಲ ಪ್ರಿಯರೇ? ಏನ್ ಹೇಳ್ತಾ ಇದೆ? ಏನ್ ಹೇಳ್ತಾ ಇದೆ ಪ್ರಿಯರೇ? ಪರಿಶುದ್ಧನಾತನು ಧರ್ಮವನ್ನು ನೆರವೇರಿಸಬೇಕು, ಧರ್ಮ ಕಾರ್ಯವನ್ನು ನೆರವೇರಿಸಬೇಕು. ರೂಲ್ಸ್ ತಂದವನೇ ರೂಲ್ಸ್ ಪಾಲಿಸಬೇಕಾಗಿದೆ. ದೀಕ್ಷಾ ಸ್ನಾನವೆಂಬ ರೂಲ್ಸ್ ಅನ್ನು ತಂದ ಆತನ. 2 ವಿಧವಾಗಿ ದೇವರ ಚಿತ್ತವನ್ನು ನೆರವೇರಿಸಿದ. ಒಂದು ಏನಂತ ಹೇಳಿದ? ತಂದೆಯಾದ ದೇವರ ಚಿತ್ತ ಪ್ರಕಾರ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೋಸ್ಕರ ಸುನ್ನತಿಯನ್ನು ತಗೊಂಡ. ಈಗ ಹೊಸ ಧರ್ಮವನ್ನು ನೆರವೇರಿಸುವುದಕ್ಕಾಗಿ ದೀಕ್ಷಾ ಸ್ನಾನ ತಗೊಂಡ ಯೇಸು ಸ್ವಾಮಿ. ಅಂದ್ರೆ ಸುನ್ನತಿಯನ್ನು ತಗೊಂಡಿದ್ದಾನೆ ಮತ್ತು ದೀಕ್ಷಾ ಸ್ನಾನವನ್ನು ಕೂಡ ತಗೊಂಡಿದ್ದಾನೆ. ಸುನ್ನತಿ ತಗೊಳ್ಳಿಲ್ಲದ್ರೆ ಧರ್ಮಶಾಸ್ತ್ರ ನೆರವೇರಿಸಿದವನಾಗಲ್ಲ ಆತನು ಪಾಪನೇ. ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿರುವುದರಿಂದ ಆ ವಂಶಾವಳಿಯಲ್ಲಿ ಪ್ರತಿಯೊಬ್ಬರು ಕೂಡ ಸುನ್ನತಿ ಮಾಡಿಸಿಕೊಳ್ಳಲೇಬೇಕನ್ನಂತ ಒಂದು ನಿಯಮ, ಒಂದು ಧರ್ಮ ಇರುವುದರಿಂದ ಆತನು ಖಚಿತವಾಗಿ ಸುನ್ನತಿ ಮಾಡಿಸಿಕೊಂಡ ಸುನ್ನತಿ ಮಾಡಿಸಿಕೊಂಡ ಯೇಸು ಸ್ವಾಮಿ. ಯಾಕೆ? ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿರುವುದಕ್ಕಾಗಿ, ಯೆಹೂದ್ಯರಲ್ಲಿ ಹುಟ್ಟಿರುವುದಕ್ಕಾಗಿ ಆತನ ಅದು ತಗೊಳ್ಳಲೇಬೇಕು. ಯಾಕಂದ್ರೆ ಇಸ್ರಾಯೇಲರಿಗೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ, ಈಗ ನಿಮ್ಮ ಭೂಮಿ ಆಕಾಶ ಇರೋವರೆಗೆ ತಲಾಂತರವರೆಗೆ ಈ ಪದ್ಧತಿ, ಈ ನಿಯಮ ನಿಮಗೆ ಇರಲೇಬೇಕು, ಇದೊಂದು ಆಜ್ಞೆ ಅಂತ ಹೇಳಿದ ದೇವರು. ಆ ಆಜ್ಞೆಯನ್ನು ನೆರವೇರಿಸಿದ ಯೇಸು ಸ್ವಾಮಿ. ಆದ್ರೆ ಈಗ ಹೊಸ ರೂಲ್ಸ್ ತಂದಿಟ್ಟಿದ್ದಾನೆ. ಏನಂತ? ದೀಕ್ಷಾ ಸ್ನಾನ. ಆ ಸುನ್ನತಿಯನ್ನು ಒಡೆದಾಕಿ, ಆ ಸುನ್ನತಿ ಕೇವಲ ಇಸ್ರಾಯೇಲರು ಮಾತ್ರನೇ ಸುನ್ನತಿ ಇದೆ, ಮತ್ತೆ ಜಗತ್ತಿನ ಎಲ್ಲಾ ಮನುಷ್ಯರು ರಕ್ಷಣಾ ಮಾರ್ಗದಲ್ಲಿ ಬರ್ಬೇಕಂತಂದ್ರೆ ಹೊಸ ಆಜ್ಞೆ ಕೊಡಬೇಕಾಗಿದೆ. ಅದು ದೀಕ್ಷಾ ಸ್ನಾನ ಎಂಬ ಹೊಸ ಆಜ್ಞೆ. ದೀಕ್ಷಾ ಸ್ನಾನ ಜಗತ್ತಿನಲ್ಲಿರ್ತಕ್ಕಂಥ ಮಾನವರೆಲ್ಲರಿಗೆ ವರ್ತಿಸುತ್ತದೆ. ಸುನ್ನತಿ ಎಲ್ಲರಿಗೆ ವರ್ತಿಸಲ್ಲ, ಅದು ಇಸ್ರಾಯೇಲರಿಗೆ ಮಾತ್ರ ವರ್ತಿಸುವಂತದ್ದಾಗಿದೆ. ಆದ್ರೆ ಯೇಸು ಸ್ವಾಮಿ ಎರಡನ್ನು ನೆರವೇರಿಸಿದ ಪ್ರಿಯರೇ. ಒಂದು, ನಾನು ಇವರು ವಂಶದವನು ಅಂತೇಳಿ ಹೇಳಿಕೊಳ್ಳಲಿಕ್ಕೆ ಸುನ್ನತಿಯನ್ನು ಮಾಡಿಸಿಕೊಂಡ. ಈಗೋ ನಾನು ಲೋಕ ರಕ್ಷಕನು, ನಾನು ಧರ್ಮವನ್ನು ಮೀರಿ ನಡೆಯುವವನಲ್ಲ, ಧರ್ಮವನ್ನು ನೆರವೇರಿಸುವವನಾಗಿದ್ದಾನಂತ ತಿಳಿದುಕೊಂಡು ಹೇಳಿ ಆತನ ದೀಕ್ಷಾ ಸ್ನಾನ ಕೂಡ ತೆಗೆದುಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕಾಗಿ ಆತನು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ಕುರಿಮರಿ, ನಮಗೋಸ್ಕರ ಸಾಯುವುದಕ್ಕಾಗಿ ಬಂದಿರತಕ್ಕಂಥವನು. ನಮ್ಮ ಪಾಪಗಳೆಲ್ಲ, ನಮ್ಮ ವ್ಯಸನಗಳೆಲ್ಲವನ್ನ ಆತನು ಹೊತ್ತುಕೊಂಡಿರ್ತಕ್ಕಂಥವನು. ಯೆಶಾಯನು ಬರೆದ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಯೆಶಾಯನು ಬರೆದಂತ ಗ್ರಂಥ 53ನೇ ಅಧ್ಯಾಯ 5ನೇ ವಚನವನ್ನು ನೋಡುವಾಗ ನಾವು ಒಳ್ಳೆ ಮಾತನ್ನು ನಮಗೆ ಹೇಳಿಕೊಡ್ತಾ ಇದೆ ಪ್ರಿಯರೇ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಬಾಸುಂಡೆಗಳು
ಗಾಯವಾಯಿತು. ನಮ್ಮ ಅಪರಾಧಗಳ ದೆಸೆಯಿಂದ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಲಗಿದ್ದೇವೆ ಅಂತ ಹೇಳ್ತಾ ಇದೆ ಪ್ರಿಯರೇ. ಅಂದ್ರೆ ಆತನು ನಮ್ಮ ದ್ರೋಹಗಳನ್ನು ಹೊತ್ತುಕೊಂಡು ಹೋದ, ನಮ್ಮ ದ್ರೋಹಗಳನ್ನು ಹೊತ್ತುಕೊಂಡು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗುವಂತ ಒಂದು ಕುರಿಮರಿಯಾಗಿ ಲೋಕಕ್ಕೆ ಬಂದ ಪ್ರಿಯರೇ. ಕುರಿಗೆ ಹೋಲಿಸಿದ ನಮ್ಮನ್ನು. ಯಾಕಂದ್ರೆ ಕುರಿ ಯಥಾರ್ಥತೆಯನ್ನು ಪರಿಶುದ್ಧತೆಯನ್ನು ತೋರಿಸುವಂತದ್ದಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಪರಿಶುದ್ಧನಾದ್ರೂ ಕೂಡ ದೀಕ್ಷಾ ಸ್ನಾನ ಯಾಕೆ ತಗೊಳ್ಳೇಬೇಕಾಯ್ತಂತಂದ್ರೆ ಆತನು ನೀತಿವಂತನು, ಸತ್ಯವಂತನು, ಸದ್ಗುಣವುಳ್ಳವನಾಗಿರುವುದರಿಂದ ಆತನು ನಮಗೆ ಮಾದರಿ ತೋರಿಸುವುದಕ್ಕಾಗಿ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ಹೊರತು ನಾವಾದರೂ ಪಾಪ ಮಾಡಿರುವುದರಿಂದ ನಮ್ಮ ಪಾಪಗಳ ನಿವಾರಣೆಗೋಸ್ಕರ ಆತನು ಬಲಿಯಾಗಿದ್ದಾನೆ ಅಂತ ಹೇಳಿ ಆತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ತಗೊಳ್ಳಬೇಕಾಗಿದೆ. ಆತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯವನ್ನು 21ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಸಾಕು. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಏನ್ ತೋರಿಸಿದನಂತ? ಮಾದರಿ ತೋರಿಸಿದನಂತೆ. ಒಂದು ವೇಳೆ ಯೇಸು ಸ್ವಾಮಿ ದೀಕ್ಷೆನ ತಗೊಳ್ಳಿಲ್ಲ ಅಂದ್ರೆ ನೀವೇ ಅಂತಿದ್ರೇನು? ನಾವೇ ಅಂತಿದ್ದೀವೇನು? ಏನಂತ? ಯೇಸು ಸ್ವಾಮಿ ದೀಕ್ಷೆನ ತಗೊಂಡಿಲ್ಲ, ನಮ್ಗೆ ಯಾಕೆ ಬೇಕಂತ. ಇವಾಗ ಅನೇಕ ಜನರು ಒಬ್ಬನ ತೋರಿಸಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಯಾರನ್ನ? ಶಿಲುಬೆಯ ಮೇಲೆ ಕಳ್ಳನ್ನ. ಶಿಲುಬೆಯ ಮೇಲೆ ಕಳ್ಳ ದೀಕ್ಷೆನ ತಗೊಂಡಿಲ್ಲಲ್ಲ, ಆದ್ರೂ ಪರದೇಶಿಗೆ ಹೋದ್ನಲ್ಲ, ಅವನೇ ದೀಕ್ಷೆನ ತಗೊಂಡಿಲ್ಲ, ನಾನ್ಯಾಕೆ ತಗೋಬೇಕು ಅಂತ ಹೇಳಿ ಕಳ್ಳನ ತೋರಿಸಿ ಈ ಕಳ್ಳರು ತಪ್ಪಿಸ್ಕೊಳ್ತಾ ಇದ್ದಾರೆ. ಆ ಕಳ್ಳನ ತೋರಿಸಿ ಈ ಕಳ್ಳರು ತಪ್ಪಿಸ್ಕೊಳ್ತಾ ಇದ್ದಾರೆ. ತಗೊಂಡಿಲ್ಲ ಅಂದ್ರೆ ಒಬ್ಬ ಕಳ್ಳ ಶಿಲುಬೆಯ ಮೇಲೆ ದೀಕ್ಷೆ ತಗೊಳ್ಳದೇ ಇರುವುದರಿಂದ ಅವನ್ನ ತೋರಿಸಿ ಹಲವಾರು ಜನರು ದೀಕ್ಷಾ ಸ್ನಾನ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ಯೇಸು ಸ್ವಾಮಿಯೇ ದೀಕ್ಷಾ ಸ್ನಾನ ತಗೊಳ್ಳಿಲ್ಲ ಅಂತಂದ್ರೆ ಇನ್ನೆಷ್ಟು ಜನರು ತಪ್ಪಿಸ್ಕೊಳ್ತಿದ್ರು ಒಂದ್ಸಲ ಆಲೋಚನೆ ಮಾಡ್ರಿ. ಹೌದಪ್ಪ, ಧರ್ಮಶಾಸ್ತ್ರ ಅದನ್ನೇ ತಂದನಲ್ಲ, ಮತ್ತೆ ಧರ್ಮವನ್ನು ಮೀರಿ ನಡೆದಾನಲ್ಲ ಯೇಸು ಸ್ವಾಮಿ, ಮತ್ತೆ ಬೈಬಲ್ ಪ್ರಕಾರ ದೀಕ್ಷಾ ಸ್ನಾನ ತಗೋಬೇಕಲ್ಲ, ಮತ್ತೆ ಯೇಸು ಸ್ವಾಮಿ ಯಾಕೆ ತಗೊಂಡಿಲ್ಲ ದೀಕ್ಷಾ ಸ್ನಾನ ಅಂತ ಪ್ರಶ್ನೆ ನಾಳೆ ನಾವೇ ಕೇಳ್ತಿದ್ದೀವಿ ಪ್ರಿಯ. ನೀವೇ ಕೇಳ್ತಿದ್ದೀವಿ. ಯಾಕೆ ದೀಕ್ಷಾ ತಗೋಬೇಕು? ಪಾಪ ಬಿಟ್ಬಿಟ್ರೆ ಆಯ್ತಲ್ಲ, ನಮ್ಮಲ್ಲಿ ಪಾಪ ಇದೆ, ಪಾಪ ಬಿಟ್ರೆ ಆಯ್ತು, ದೀಕ್ಷಾ ಸ್ನಾನ ಯಾಕ್ಬೇಕು ನಮಗೆ ಅಂತೇಳಿ ನಾವು ಅದನ್ನು ಸರ್ತ್ ಕಟ್ಟಿಕೊಂಡು ಜೀವನ ಮಾಡುವಂತವರಾಗಿದ್ವಿ. ಆದ್ರೆ ಆತನ ಮಾದರಿ ತೋರಿಸಿದನಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರ. ಆತನ ಮಾದರಿ ತೋರಿಸಿದನಂತೆ. ಮತ್ತೊಂದ್ಸಲ ಓದೋಣ ಮಾತನ್ನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಯೇಸು ಸ್ವಾಮಿ. ಮಾದರಿ ತೋರಿಸುವುದಕ್ಕಾಗಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ಹೊರತು ತಾನು ಪಾಪಿ ಅಂತ ಹೇಳಿಕೊಂಡು ದೀಕ್ಷಾ ಸ್ನಾನ ತಗೊಂಡಿಲ್ಲ. ಅದು ಮಾದರಿ ತೋರಿಸುವುದಕ್ಕಾಗಿ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಆತನು ಏನ್ ಮಾಡಿದ್ರು ಕೂಡ ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಆತ್ಮೀಯ ಬೆಳವಣಿಗಾಗಿ ಆತನು ಮಾಡಿದಾನೆ ಪ್ರಿಯರೇ. ಆತನು ಒಡಿಸ್ಕೊಂಡಿದ್ದು ನಿನಗೋಸ್ಕರ, ಜಜ್ಜಲ್ಪಟ್ಟಿದ್ದು ನಿನಗೋಸ್ಕರ, ಶಿಲುಬೆ ಹಾಕಲ್ಪಟ್ಟಿದ್ದು ನಿನಗೋಸ್ಕರ, ಮುಳ್ಳಿನ ಕಿರೀಟ ಇಟ್ಟುಕೊಂಡಿದ್ದು ನಿನಗೋಸ್ಕರ, ನಿನ್ನನ್ನು ಕಾಪಾಡುವುದಕ್ಕೋಸ್ಕರ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ, ಭವಿಷ್ಯತ್ತಿನಲ್ಲಿ ನಿನಗೂ ಕೂಡ ಇಂಥ ಒಂದು ಶ್ರಮೆಗಳು ಬರಬಹುದಂತೇಳಿ ಮೊದಲು ತಾನು ಶ್ರಮೆಗಳನ್ನು ಅನುಭವಿಸಿ ಹೋಗಿದ್ದಾರಂತ ವಾಕ್ಯ ಹೇಳ್ತಾ ಇದೆ. ಇದೇ ಪೇತ್ರನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. 4ನೇ ಅಧ್ಯಾಯ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವನೆಯನ್ನು ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪವಶ
ದೋಷದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವವನು. ನೀವು ಬಂಡತನ, ದುರಾಶೆ, ಕುಡಿಗತನ, ದುಂದವತನ, ಮದ್ಯಪಾನ, ಗೋಷ್ಠಿ, ಅಸಹ್ಯವಾಗಿದೆ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಟತ್ವಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. ತಾವು ಮಾಡುವ ಅಪರಿಮಿತವಾದ ಪಟಂಗಿತನವು ನೀವು ಪಟಂಗತನದಲ್ಲಿ ನೀವು ಸೇರದೆ ಇದಕ್ಕಿಂತ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕಾಗಿದೆ. ಇಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತನು ಸಹ ಶರೀರದಲ್ಲಿ ಬಾಧೆಯನ್ನು ಅನುಭವಿಸುವುದರಿಂದ ನೀವು ಕೂಡ ಬಾಧೆಗಳು ಅನುಭವಿಸಬೇಕು. ಕ್ರಿಸ್ತನು ಬಾಧೆ ಅನುಭವಿಸುವಾಗಿದ್ದಾನೆ, ನೀನು ಬಾಧೆ ಅನುಭವಿಸಬೇಕು. ಕ್ರಿಸ್ತನ ದೀಕ್ಷಾಸ್ನಾನ ತಗೊಂಡಿದ್ದಾನೆ, ನೀನು ದೀಕ್ಷಾಸ್ನಾನ ತಗೊಳ್ಳೇಬೇಕು. ಹಾಗಂತ ಪಾಪ ಪರಿಹಾರಕ್ಕೋಸ್ಕರ ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೊಂಡಿದ್ದ. ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ, ನಿನಗೆ ಮಾದರಿ ತೋರಿಸುವುದಕ್ಕಾಗಿ. ನೀನು ಪಾಪ ಮಾಡಿದ ಕಾರಣ ನಿನಗೆ ಪಾಪ ಕ್ಷಮಾಪಣೆ ಬೇಕಾಗಿದೆ. ಅದಕ್ಕೆ ನೀನು ದೀಕ್ಷಾ ಸ್ನಾನ. ಯೇಸು ಕ್ರಿಸ್ತನು ಯಾವ ಪಾಪ ಮಾಡದೇ ಇದ್ರು ಕೂಡ ಆತನ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ನೀನು ಅನ್ಕೊಳ್ಳಬೇಕು, ನೀನ್ ತಿಳ್ಕೊಳ್ಳಬೇಕಂತೆ, ನೀನು ಅರ್ಥ ಮಾಡಿಕೊಳ್ಳಬೇಕು. ಓ, ಯೇಸು ಸ್ವಾಮಿ ಯಾಕೆ ದೀಕ್ಷಾ ಸ್ನಾನ ತಗೊಂಡಿದ್ದಾನಂತ ಹೇಳಿ ನೀನು ಅರ್ಥ ಮಾಡಿಕೊಳ್ಬೇಕು ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಅಷ್ಟೇ ಹೊರತು ಅಪಾರ್ಥ ತಿಳ್ಕೊಂಡು ಯೇಸು ಸ್ವಾಮಿ ಅನ್ಯ ಜನರು ಮಾತಾಡುವ ತರ, ಅಮೂರ್ಖರು ಮಾತಾಡುವ ತರ ನೀನು ಮಾತಾಡ್ಬಾ. ಅವ್ರೆಂತ ಮಾತಾಡ್ತಾ ಇದ್ದಾರಂದ್ರೆ, ಯೇಸು ಸ್ವಾಮಿ ಪಾಪ ಮಾಡಿದಾನೆ, ಅದಕ್ಕಾಗಿ ಪಾಪ ಪರಿಹಾರಕ್ಕೋಸ್ಕರ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ ಅಂತ ಹೇಳಿ. ಆತನು ಪಾಪ ಮಾಡಿಲ್ಲ ಅಂತ ಹೇಳಿ ಹಲವಾರು ವಚನಗಳು ನಮಗೆ ತೋರಿಸ್ತಾ ಇದೆ ಪ್ರಿಯ. ಆತನು ಯಾವ ದೋಷನೂ ಮಾಡ್ಲಿಲ್ಲ, ಆತನು ಯಾವ ತಪ್ಪು ಮಾಡ್ಲಿಲ್ಲ, ಆದ್ರೆ ಶಿಕ್ಷೆ ಅನುಭವಿಸಿದ. ತಪ್ಪು ಮಾಡದೇ ಶಿಕ್ಷೆ ಅನುಭವಿಸಿದಾನೆ. ನಾವು ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ನಮ್ಮನ್ನು ಆತನಿಗೆ ಹೋಲಿಸಿಕೊಳ್ಳುವಂತ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಪ್ರಿಯ. ನಮ್ಮನ್ನು ಆತನಿಗೆ ಸರಿಸಮಾನತ್ವವನ್ನು ಹೋಲಿಸಿಕೊಳ್ಳುವುದಕ್ಕೆ ಇಲ್ಲ ಪ್ರಿಯ. ಅಷ್ಟು ಯೋಗ್ಯತೆ ನಮ್ಮಲ್ಲಿ ಇಲ್ಲ ಪ್ರಿಯ. ಅದಕ್ಕಾಗಿ ಆತನಲ್ಲಿ ನಂಬಿಕೆಟ್ಟಂತ ನಾವು ಆತನಲ್ಲಿ ಬಲವುಳ್ಳವರಾಗಿ ಜ್ಞಾನವಂತರಾಗಿ ತಿಳಿದುಕೊಂಡು ಆ ಭಯಭಕ್ತಿಯಿಂದ ನಡ್ಕೊಳ್ಳೇಬೇಕು. ಓ ಮಹಾನುಭಾವನು, ಆತನು ಏನು ದೋಷವಿಲ್ಲದಿದ್ದರೂ ಕೂಡ ನನಗೋಸ್ಕರ ಆತನು ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿದಾನೆ, ನನಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದಾನೆ, ನನಗೆ ಮಾದರಿ ತೋರಿಸುವುದಕ್ಕಾಗಿ ಪಾಪ ಇಲ್ಲದವನು ಕೂಡ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ಮತ್ತೆ ನಾನು ಪಾಪಿ ಅಲ್ಲ, ನಾನು ದೀಕ್ಷಾ ಸ್ನಾನ ತಗೊಳ್ಳೇಬೇಕಂತ ನೀನು ಅನ್ಕೊಂಡು ತಿಳ್ಕೊಂಡು ನಡೆಯುವುದಕ್ಕೋಸ್ಕರ ಆತನ ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ಅಷ್ಟೇ ಹೊರತು ಆತನಲ್ಲಿ ಪಾಪ ಇದೆ ಅಂತ ಅಲ್ಲ ಪ್ರಿಯರೇ. ಆತನಲ್ಲಿ ಪಾಪ ತೋರಿಸುವಂತವ್ರ ಜಗತ್ತಿನಲ್ಲಿ ಯಾರು ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡಿ. ದೇವರು ನಮಗೋಸ್ಕರ ನೇಮಿಸಲ್ಪಟ್ಟಂತ ಕುರಿಮರಿ ಆತನು. ಅರ್ಥ ಆಗ್ತಾ ಇದೆಯಾ? ನಮಗೋಸ್ಕರ ನೇಮಿಸಲ್ಪಟ್ಟಂತ ಕುರಿಮರಿ ಆತನು. ಆತನ ಪ್ರತಿಯೊಂದು ವಿಷಯದಲ್ಲಿ ನಿನಗೆ ಮಾದರಿಯಾಗಿ ತೋರಿಸುವುದಕ್ಕಾಗಿದ್ದಾನಂತೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನನ್ನು ಮಾದರಿಯಾಗಿ ಇಟ್ಟುಕೊಂಡ ಪ್ರಕಾರ ನೀವು ನನ್ನನ್ನು ಮಾದರಿಯಾಗಿ ಇಟ್ಟುಕೊಳ್ಳ್ರಿ ಎಂಬುದಾಗಿ ಮೊದಲನೇ ಬರೆದ ಕೊರಿಂಥ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. 11ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ತೆಲುಗಿನಲ್ಲಾದ್ರೆ ಹೇಳ್ತಾ ಇದೆ, ಕ್ರಿಸ್ತನು ಪೌಲನಿಗೆ ಮಾದರಿಯಾಗಿದ್ದಾನಂತ ಪ್ರೀತಿಯುಳ್ಳಂತ ದೇವರ ಮನುಷ್ಯರೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾನೆ ಯೇಸು. ಅದಕ್ಕಾಗೆ ದೀಕ್ಷಾಸ್ನಾನ ತಗೊಂಡಿದ್ದಾನೆ. ಅಷ್ಟೇ ಹೊರತು ಆತ ಏನೋ ತಪ್ಪು ಮಾಡಿದಾನಂತ ದೀಕ್ಷಾಸ್ನಾನ ತಗೊಂಡಿಲ್ಲ. ಇವತ್ತು ಆತನ್ನ ತೋರಿಸಿ ನೀನು ಯೇಸು ಸ್ವಾಮಿ ಪಾಪ ಮಾಡಿದಾನಂತ ಹೇಳಿ ನೀನು ಪಾಪ ಮಾಡ್ತಾ ಇದೀಯಾ? ಯೇಸು ಸ್ವಾಮಿ ನೀತಿವಂತನಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾನೆ, ನೀನ್ ಪಡ್ಕೊಳ್ತಾ ಇದೀಯಾ? ಆತನ ನಿಜಾಯಿತಿ ಬರನು, ಸತ್ಯವಂತನು, ಪರಿಶುದ್ಧನಂತ ಹೇಳಿ ಆತನ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾನೆ, ನೀನ್ ಪಡ್ಕೊಳ್ತಾ ಇದೀಯಾ? ನೀನು ಸಾಯವರೆಗೂ ದಿನನಿತ್ಯಲ್ಲಿ ಯಾವುದೋ ಒಂದು ತಪ್ಪನ್ನು ಮಾಡಿ ದೇವರಿಗೆ ವಿರೋಧವಾಗಿ ನಿಂತ್ಕೊಳ್ತಾ ಇದೀಯ. ನೀನು ಯಾವುದೋ ಒಂದು ಸಣ್ಣ ಸಿಕ್ಬಿಟ್ರೆ ಸಾಕು, ಅದನ್ನ ಅಡ್ಡ ಇಟ್ಕೊಂಡು ಬದುಕಿನ ಬಾಳ್ಬೇಕಂತ ಆಲೋಚನೆ ಮಾಡುವಂತ ಅಜ್ಞಾನಿ ನೀನು. ಅದಕ್ಕೆ ಆ ತರ ಯಾವಾಗಲೂ ಆಲೋಚನೆ ಮಾಡ್ಬೇಡ್ರಿ. ದೇವರ ವಾಕ್ಯದಲ್ಲಿ ಇರ್ತಕ್ಕಂಥದ್ದನ್ನು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಜೀವನ ಮಾಡಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ಬಂದಿರತಕ್ಕಂಥವನು ಆತನು. ಯಾಕಂದ್ರೆ ಪಾಪ ಇಲ್ಲದವನಾಗಿ ಬದುಕಬೇಕಾಗಿತ್ತು ಆತನು. ಆತನ ಯಾವುದಾದ್ರೂ ಒಂದು ಪಾಪ ಆತನಲ್ಲಿ ಇತ್ತಂದ್ರೆ ನಮ್ಮನ್ನು ಕಾಪಾಡುವುದಕ್ಕೆ ಅಸಾಧ್ಯ, ನಮ್ಮನ್ನು ರಕ್ಷಿಸುವುದಕ್ಕೆ ಅಸಾಧ್ಯ. ಪಾಪ
ಯೇಸು ಸ್ವಾಮಿ ಪಾಪ ಇಲ್ಲದವನಾಗಿ ಬದುಕಿದ, ದ್ರೋಹ ಇಲ್ಲದವನಾಗಿ ಬದುಕಿದ, ದೋಷವಿಲ್ಲದವನಾಗಿ ಬದುಕಿದ, ಪರಿಶುದ್ಧನಾಗಿ ಶರೀರಕ್ಕೂ ಮತ್ತು ಆತ್ಮಕ್ಕೂ ಕಲ್ಮಶ ಇಲ್ಲದಂತೆ ಬದುಕಿದ ಆತನು. ಯಾಕೆ ಗೊತ್ತಾ? ನಿನ್ನನನ್ನ ಕಾಪಾಡುವುದಕ್ಕೋಸ್ಕರ. ಅದನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ಅಷ್ಟೇ ಹೊರತು ಆತನು ಏನೋ ಮಾಡಿದನಂತೇಳಿ ಆತನ ಮೇಲೆ ದೂಷಣೆ ಮಾತಾಡುವುದು, ಆತನ ಮೇಲೆ ತಪ್ಪರಿಸುವುದು, ಚ ಅದು ನಿನಗೆ ಯೋಗ್ಯತೆ ಇಲ್ಲ. ಆತನ ಮೇಲೆ ತಪ್ಪು, ಯೇಸು ಸ್ವಾಮಿ ಪಾಪ ಮಾಡಿದಾನೆ ಅಂತ ಹೇಳಲಿಕ್ಕೆ ನೀನು ಅಯೋಗ್ಯನು. ಜಗತ್ತಿನಲ್ಲಿ ಯಾರೇ ಆಗಿರ್ಬೋದು ಅಯೋಗ್ಯರು. ಆತನು ತಪ್ಪಿದಾನಂತ ಹೇಳುವಂತ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಕಣ್ಣೆದುರಿಗಿದ್ದವರೇ ಆತನಲ್ಲಿ ತಪ್ಪು ಹುಡುಕಿದ್ರು ಪ್ರಿಯರೇ, ಯಾರಿಗೂ ತಪ್ಪು ಸಿಕ್ಕಿಲ್ಲ ಆತನಲ್ಲಿ. ಆತನ ಮುಂದೆ ಆತನ ಸಮಕಾಲಿಕರೇ ಆತನಲ್ಲಿ ತಪ್ಪು ಹುಡುಕಿದ್ರು, ತಪ್ಪು ಸಿಗಲಿಲ್ಲ. ಚರಿತ್ರಗಾರರು ಎಷ್ಟೋ ಜನರು ಅದರಲ್ಲಿ ತಪ್ಪು ಹುಡುಗುವುದಕ್ಕೆ ಇವತ್ತಿಗೂ ಪ್ರಯತ್ನ ಮಾಡ್ತಿದ್ರೆ, ತಪ್ಪು ಹುಡುಕುವುದಕ್ಕೆ ಹೋಗಿ ತಮ್ಮ ತಪ್ಪುಗಳನ್ನು ತಿಳ್ಕೊಂಡು ಆತನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನಿಗೋಸ್ಕರ ಬದುಕಿರ್ತಕ್ಕಂಥವರನ್ನು ನಾನು ನೋಡ್ತಾ ಇದ್ದೀನಿ ಪ್ರಿಯರೇ. ಅಂತದ್ರಲ್ಲಿ ನಾವು ಆತನಲ್ಲಿ ದೋಷ ಎಣಿಸುವುದ? ಆ ಪವಿತ್ರನಲ್ಲಿ ಆ ಪರಿಶುದ್ಧನಲ್ಲಿ ನಾವು ದೋಷ ಎಣಿಸುವುದ? ನಾವೆಷ್ಟರವರು ಪ್ರಿಯರೇ, ನಾವು ದ್ರೋಹಿಗಳು, ನಾವು ಪಾಪಿಗಳು. ನಮ್ಮ ತಪ್ಪು ನಮಗೆ ಬೇಕಾದಷ್ಟು ಕಾಣುತ್ತದೆ ದಿನನಿತ್ಯದಲ್ಲಿ. ಅದನ್ನು ಒಪ್ಪಿಕೊಂಡು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಮಗೆ ದಿನ ಸರಿಯಾಗ್ತಾ ಇಲ್ಲ, ನಮ್ಮ ಜೀವಿತ ಸರಿಯಾಗ್ತಾ ಇಲ್ಲ. ನಮಗೆ ಇವತ್ತು ಪರಿಶುದ್ಧನಾಗಿ ಬದುಕಬೇಕಂತ ಅನ್ಕೊಳ್ತೀವಿ, ಸಾಯಂಕಾಲ ಅನ್ನೋದ್ರೊಳಗಾಗಿ ಯಾವುದೋ ಒಂದು ತಪ್ಪು ಮಾಡಿರ್ತೀವಿ. ನಾವು ಆಲೋಚನೆ ಮಾಡ್ಬೇಕು. ಸಾಯಂಕಾಲ ಅನ್ನೋದ್ರೊಳಗಾಗಿ ಯಾವುದೋ ಒಂದು ತಪ್ಪನ್ನು ಮಾಡಿರ್ತಿದ್ದೀನಿ. ನಿನ್ನ ಪಾಪ ನೀನು ತಿದ್ದುಕೊಳ್ಬೇಕಾಗಿದೆ, ನಿನ್ನ ಪಾಪ ನೀನು ತೊಲಗಿಸಿಕೊಳ್ಬೇಕಾಗಿದೆ. ಅಂತದರಲ್ಲಿ ಆ ಪರತ್ಪರನಾದ ದೇವರ ಮಗನಲ್ಲಿ ದೋಷವೆಣಿಸುವುದಾ? ಎಲ್ಲಿದೆ ಮೂರ್ಖತ್ವದಲ್ಲಿ ಮನುಷ್ಯರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಈ ರೀತಿ ಮಾತಾಡುವಂತ ಮನುಷ್ಯರಿಗೆ ಸರಿಯಾದಂತ ಉತ್ತರ ನಾವು ಕೊಡಬೇಕಾಗಿದೆ ಪ್ರಿಯ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ದೋಷ ಎಣಿಸುವಂತ ಯಾರೇ ಆಗಿರ್ಬೋದು, ಅದು ತಪ್ಪಾದಂತ ಅಭಿಪ್ರಾಯ, ತಪ್ಪು ಕಲ್ಪನೆ. ಆತನಲ್ಲಿ ದೋಷವಿಲ್ಲ, ಆತನಲ್ಲಿ ಯಾವ ಪಾಪವೂ ಇಲ್ಲ ಎಂಬುದಾಗಿ ಯೆಶಾಯನು ಬರೆದ ಗ್ರಂಥ ಅದೇ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಯೆಶಾಯನು ಬರೆದ ಗ್ರಂಥ ಅದೇ 53ನೇ ಅಧ್ಯಾಯದಲ್ಲಿ ನಾವು ಕಂಟಿನ್ಯೂ ಆಗಿ ಓದ್ಕೊಂಡು ಹೋಗೋಣ ಪ್ರಿಯರೇ. 53ನೇ ಅಧ್ಯಾಯದಲ್ಲಿ ಕಂಟಿನ್ಯೂ ಆಗಿ ಓದೋಣ ಪ್ರಿಯರೇ. 6ನೇ ವಚನದಿಂದ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಲಗಿದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಾವೆಲ್ಲರ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲಿಲ್ಲ. ವ್ಯಜಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೇ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ನಿಂತಿರುವ ಕುರಿಯ ಹಾಗ ಇದ್ದನು, ಬಾಯಿ ತೆರೆಯಲಿಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟು ಇವನು ಜೀವಲೋಕದಿಂದ ಕೇಳಲ್ಪಟ್ಟವನಾಗಿದ್ದಾನೆ ಅಂತ ಹೇಳಿ ಮುಂದಕ್ಕೆ ನಾವು ಹಾಗೆ ಓದ್ಕೊಂತ ಹೋಗ್ತಾ ಇದ್ರೆ ಪ್ರಿಯರೇ, 10ನೇ ವಚನದಲ್ಲಿ ನಾವು ನೋಡುವಾಗ 10ನೇ ವಚನದಲ್ಲಿ ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಯಿತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವ ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವನ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು ಎಂಬುದಾಗಿ. ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವಂತ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಅನೇಕರ ಪಾಪಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ತನ್ನ ಭುಜದ ಮೇಲೆ ಹಾಕಿಕೊಂಡು, ದೇವರೇ ಇವರು ಮಾಡಿದ ಪಾಪವೆಲ್ಲವೂ ನನ್ನ ಮೇಲೆ ಹಾಕು, ನಾನು ಇವರಿಗೋಸ್ಕರ ಸಾಯುವವನಾಗಿದ್ದೇನೆ ಅಂತ ಹೇಳಿ ಇಷ್ಟಪೂರ್ವಕವಾಗಿ ಪರಲೋಕವನ್ನ ಇಳಿದು ಭೂಲೋಕಕ್ಕೆ ಬಂದು ಶರೀರವನ್ನು ಧರಿಸಿಕೊಂಡು ನಮ್ಮ ಎಲ್ಲ ಅಪರಾಧಗಳ ದೆಸೆಯಿಂದಲೂ ಪಾಪದ ದೆಸೆಯಿಂದಲೂ ತನ್ನನ್ನು ಜಜ್ಜಿಕೊಂಡನು ಪ್ರಿಯರೇ. ಅಂತ ಮಹಾನೀಯನ ಮೇಲೆ ತಪ್ಪು ಹೊರಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಆತನಲ್ಲಿ ದೋಷ ಎಣಿಸುವುದ? ಆತನ ಅನೇಕರನ್ನು ಧರ್ಮ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಅದನ್ನು ಜಜ್ಜುವುದಕ್ಕಾಗಿ ನನಗಿಷ್ಟ ಆಯ್ತು ಅಂತ ಹೇಳ್ತಾ ಇದ್ದ. ಆತನು ಧರ್ಮವನ್ನು ನೆರವೇರಿಸುವನು. ಸಣ್ಣ ಆಗಿನದು, ಒಂದು ಸಣ್ಣ ಗುಡಿಸಾದ್ರೂ ಕೂಡ ಮಿಸ್ ಮಾಡ್ಕೊಲಿಲ್ಲ.
ಓ ದೇವರು ಒಂದು ಆಜ್ಞೆ ಹಾಕಿದ, ಆಜ್ಞೆ ನೆರವೇರಿಸಲಿಲ್ಲ ಯೇಸು ಸ್ವಾಮಿ ಅಂತ ಹೇಳಿ ಅನಿಸ್ಕೊಂಡಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಪ್ರತಿಯೊಂದು ನೆರವೇರಿಸಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ಬರೆದಿರತಕ್ಕ, ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರತಕ್ಕಂತ ಪ್ರವಚನಗಳಾಗಿರ್ಬಹುದು, ಕೀರ್ತನೆಗಳಲ್ಲಿ ಬರೆದಿರತಕ್ಕಂಥ ಮಾತುಗಳಾಗಿರ್ಬಹುದು, ಪ್ರವಾದನೆಗಳಲ್ಲಿ ಬರೆದಿರ್ತಕ್ಕಂಥ ವಾಕ್ಯಗಳಲ್ಲಿ ಆಗಿರ್ಬೋದು, ಎಲ್ಲವನ್ನು ನೆರವೇರಿಸಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಲೋಕನ ಬರೆದ ಸುವಾರ್ತೆ 24ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. ಲೋಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ ಓದ್ಕೊಳ್ಳೋಣ, 45ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. ಧರ್ಮಶಾಸ್ತ್ರ ವಚನಗಳನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನ ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮಿನ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂದು ಬರೆದಿದೆ. ಇವುಗಳ ವಿಷಯವಾಗಿ ನೀವೇ ಸಾಕ್ಷಿ ಅಂತ ಹೇಳುತ್ತಾ ಒಂದು ಮಾತಿದೆ ಪ್ರಿಯರೇ. 44ನೇ ವಚನ ಪ್ರಿಯರೇ, 44ನೇ ವಚನ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವವೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಿಲ್ಲವೇ ಅಂದನು ಪ್ರಿಯರೇ. ಎಲ್ಲಾ ನೆರವೇರಿಸಿದ ಆತನು ದೀಕ್ಷಾಸ್ನಾನ ತಗೊಳ್ಳಿಲ್ಲ ಅಂದ್ರೆ ಹೆಂಗಿರುತ್ತ ಪ್ರಿಯರೇ? ಹೇಳ್ರಿ ನೋಡೋಣ. ಎಲ್ಲಾ ನೆರವೇರಿಸಿದ ಆತನು ಮೋಶೆ ಧರ್ಮಶಾಸ್ತ್ರದಲ್ಲಿ ಆತನ ವಿಷಯವಾಗಿ ಬರೆಯಲ್ಪಟ್ಟಂತ ಮಾತುಗಳು, ಮತ್ತೆ ಪ್ರವಾದನೆ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥ ಮಾತುಗಳು, ಕೀರ್ತನೆಗಳಲ್ಲಿ ಬರೆದಿರ್ತಕ್ಕಂಥ ಮಾತುಗಳು, ಧರ್ಮಶಾಸ್ತ್ರದಲ್ಲಿ ಆತನ ವಿಷಯವಾಗಿ ಬರೆದಂತ ಮಾತುಗಳು, ಧರ್ಮಶಾಸ್ತ್ರವು ಕೂಡ, ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಆಜ್ಞೆಗಳು ನೆರವೇರಿಸಬೇಕು, ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಆತನ ವಿಷಯದಲ್ಲಿ ಬರೆದಿರ್ತಕ್ಕಂಥ ಮಾತುಗಳು ನೆರವೇರಿಸಬೇಕು. ಎಲ್ಲವನ್ನ ನೆರವೇರಿಸಿದ ಪ್ರಿಯರೇ. ಎಲ್ಲವನ್ನು ನೆರವೇರಿಸಿ ಒಂದು ವೇಳೆ ದೀಕ್ಷಾಸ್ನಾನ ತಗೊಳ್ಳದೆ ಒಂದು ವೇಳೆ ಹೋಗಿದ್ದರೆ ನೀನೇನ್ ಅನ್ಕೊಳ್ತಿದ್ದಿ, ನಾನೇ ಅನ್ಕೊಳ್ತಿದ್ದೀವಿ. ಆತನಲ್ಲಿ ತಪ್ಪು ಹಿಡಿಯುವುದನ್ನು ನೋಡ್ತಿದ್ದೀರಿ ಹೊರತು ನೀವು ಆತನಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಆತನಲ್ಲಿ ಇರ್ತಕ್ಕಂಥ ಪವಿತ್ರತೆ, ಪರಿಶುದ್ಧತೆಯನ್ನು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ನೀವು? ಆತನಲ್ಲಿ ತಪ್ಪು ಹಿಡಿಯುವುದಕ್ಕೆ ಪ್ರಯತ್ನ ಮಾಡುವಂತ ಈ ಕ್ರೈಸ್ತರಾಗಿರ್ಬೋದು, ಅಜ್ಞಾನದ ಕ್ರೈಸ್ತರಾಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು ಪ್ರಿಯರೇ, ಆತನ ಪರಿಶುದ್ಧತೆಯನ್ನು ಅಂತ ಆಲೋಚನೆ ಮಾಡ್ರಿ. ಆತನ ಎಲ್ಲವನ್ನ ನೆರವೇರಿಸುವುದಕ್ಕೆ ಬಂದಿದ್ದಾನೆ. ಅದೇ ಸ್ನಾನಿಕನಾದ ಯೋಹಾನನಿಗೆ ಹೇಳ್ತಾ ಇದ್ದಾನೆ, ನಾನು ತಗೊಳ್ಳುವಂತ ಅವಶ್ಯಕತೆ ಇಲ್ಲ, ಬಟ್ ತಗೊಳ್ಳೇಬೇಕು. ಯಾಕೆ ಗೊತ್ತಾ? ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕು, ಧರ್ಮವನ್ನು ಹೀಗೆ ನೆರವೇರಿಸಬೇಕಾಗಿದೆ. ಈ ಆಜ್ಞೆಗಳೆಲ್ಲವೂ ಕೂಡ ನಾನು ನೆರವೇರಿಸಬೇಕಾಗಿದೆ. ಈಗ ಈ ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭದ ಆಜ್ಞೆ ಏನಂದ್ರೆ ದೀಕ್ಷಾಸ್ನಾನ. ಹೊಸ ಪದ್ಧತಿ ತಂದಿರೋದು ತಾನೇ. ಆ ಪದ್ಧತಿ ತಂದಿರತಕ್ಕಂಥವನು ಅದನ್ನು ನೆರವೇರಿಸಿದ ದೀಕ್ಷಾಸ್ನಾನ ತಗೊಂಡ ಅಷ್ಟೇ ಹೊರತು ಆತ ಯಾವ ತಪ್ಪು ಮಾಡಿಲ್ಲ, ಯಾವ ಪಾಪ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ದೋಷ ಎಣಿಸುವುದಕ್ಕೆ ನೀನ್ ಎಷ್ಟರವನು ಹೇಳು? ದೋಷ ಎಣಿಸಬೇಡ. ಆತನಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಆತನ ಮುಂದೆ ಬಂದು ಮೊಣಕಾಲೂರಿ ನಿನ್ನ ಪಾಪಗಳೆಲ್ಲವನ್ನು ಒಪ್ಪಿಕೋ, ಆತ ನಿನ್ನನ್ನು ಕ್ಷಮಿಸ್ತಾನ. ನೀನು ಇಂಥ ಮಾತುಗಳು ಮಾತಾಡ್ತಾ ಇದೆಯಲ್ಲ, ಆತನ ಪಾಪ ಮಾಡಿದಾನಂತ ಹೇಳಿ ಆ ಪಾಪ ಕೂಡ, ಆ ಬಾಯಿಂದ ಬಂದಿರತಕ್ಕಂಥ ಆ ಪಾಪ ತೊಲಗಬೇಕಂದ್ರೂ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಮೊಣಕಾಲು ಊರ್ಲೇಬೇಕು ಪ್ರಿಯರೇ. ಮೊಣಕಾಲು ಊರ್ಲೇಬೇಕು, ಪಶ್ಚಾತ್ತಾಪ ಪಡ್ಲೇಬೇಕು. ಸ್ವಾಮಿ, ನನಗೆ ತಪ್ಪಾಯ್ತು, ನಾನು ಮಾತಾಡಿದ್ದು ಅಂತ ಹೇಳಿ. ಇಲ್ಲದ್ರೆ ನಿನಗೆ ಪಾಪ ಕ್ಷಮಾಪಣೆ ಇಲ್ಲ. ಅಜ್ಞಾನಿಗಳ ತರ ಯಾವಾಗಲೂ ಕೂಡ ಮಾತಾಡಬಾರದು. ಆತನು ಪರಿಶುದ್ಧನು, ಸತ್ಯವಂತನು. ಆತನ ಹಾಗೆ ನಾವಿರ್ಬೇಕಂತ ಕನಸು ಕಂಡಿರ್ತಕ್ಕಂಥದ್ದನ್ನ, ನಮಗೋಸ್ಕರ ತನ್ನ ಪ್ರಾಣವನ್ನೇ ಸಮರ್ಪಿಸಿಕೊಂಡು ನಿನ್ನನ್ನು ಕಾಪಾಡಿರ್ತಕ್ಕಂಥದ ಮೇಲೆ ನೀವು ದೋಷವನ್ನು ಹೊರಿಸ್ತಾ ಇದೀಯಾ, ನೀನು ಪಾಪ ಹೊರಿಸ್ತಾ ಇದೀಯ ಆತನ ಮೇಲೆ. ತಪ್ಪು ಪ್ರಿಯ, ತಪ್ಪು. ಆ ಮಾತುಗಳನ್ನ ಮಾತಾಡಬೇಡ. ಅದಕ್ಕೆ ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೊಳ್ಳೇಬೇಕಿತ್ತ ಅಂತಂದ್ರೆ ತಗೊಳ್ಬೇಕಂತ ಅವಶ್ಯಕತೆ ಇದ್ದಿಲ್ಲ, ಧರ್ಮವನ್ನು ನೆರವೇರಿಸಬೇಕಾಗಿತ್ತು. ಅದಕ್ಕಾಗಿಯೇ ಆತನ ದೀಕ್ಷಾಸ್ನಾನವನ್ನು ತಗೊಂಡಿದ್ದಾನೆ ಹೊರತು ಆತನ ಯಾವ ಪಾಪ ಮಾಡಿದದಕ್ಕೋಸ್ಕರ ದೀಕ್ಷಾಸ್ನಾನ ತಗೊಂಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈ ಮಾತುಗಳನ್ನು ನಮಗೂ ನಿಮಗೂ ಹೇಳಿಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ
ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ದೇವ, ಈ ಹುಚ್ಚು ಪ್ರಪಂಚ, ಅಜ್ಞಾನದ ಪ್ರಪಂಚ, ನಿನ್ನ ಮಕ್ಕಳಾಗಿದ್ದಾಗಲೂ ಕೂಡ ನಿನ್ನನ್ನು ಮರೆತು ನಾವು ಪಾಪ ಮಾಡಿದಾಗ ಕೂಡ ಸತ್ಯವಂತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೇಲೆ ತಪ್ಪನ್ನು ಹೊರಿಸಿ ಮಾತಾಡುವಂತ ಅಜ್ಞಾನಿಗಳಾಗಿದ್ದಾರೆ ತಂದೆ. ಅಂತವರಿಗೆ ಸರಿಯಾದಂತ ರೀತಿಯಲ್ಲಿ ಬೋಧನೆ ಮಾಡುವುದಕ್ಕಾಗಿ ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ದೇವಾತನ ಕೇವಲವನ್ನು ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರವೇ, ನಮಗೆ ಒಂದು ಮಾದರಿಯಾಗಿ ತೋರಿಸುವುದಕ್ಕೋಸ್ಕರವೇ ಆತನು ದೀಕ್ಷಿಸನ ತಗೊಂಡಿದ್ದಾನೆ ಹೊರತು ಆತನು ಯಾವ ಪಾಪ ಮಾಡಿಲ್ಲ ಅಂತ ಹೇಳಿ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ, ಈ ಪಾಠವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮ ಮನಸ್ಸಲ್ಲಿ ದೃಢವಾಗಿಟ್ಟುಕೊಂಡು ಅವ್ರ ಮುಂದೆ ಯಾರೇ ಮಾತಾಡ್ಲಿ ಅಂತವರಿಗೆ ಸರಿಯಾದಂತ ಉತ್ತರ ಕೊಡುವುದಕ್ಕಾಗಿ ಒಳ್ಳೆ ಜ್ಞಾನ ವಿವೇಕವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ, ನನ್ನ ಬಾಯಿಂದ ನೀವು ಸ್ವಲ್ಪ ಮಾತಾಡಿದ್ರ ಇನ್ನು ಹೆಚ್ಚಾಗಿ ಅವರು ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿ ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅನೇಕರಿಗೆ ಉತ್ತರ ಕೊಡುವಂತ ಮಕ್ಕಳಾಗಿ ಬದುಕುವುದಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಈ ಗೂಗಲ್ ಮೀಟ್ ಅಲ್ಲಿ ಸೇರಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಪ್ರತಿಯೊಬ್ಬರನ್ನು ಕೂಡ ಹೆಸರಾಗಿ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಆರೋಗ್ಯವನ್ನು ಕೊಟ್ಟು ಬಲಪಡಿಸ್ರಿ. ಯಾರಿಗಾದ್ರೂ ಅನಾರೋಗ್ಯದಿಂದ ನೋವಾಗಿದ್ರೆ ದೇವರೇ ಅವರನ್ನು ಸ್ವಸ್ಥವನ್ನು ಅನುಗ್ರಹಿಸ್ರಿ. ಅವರು ನಿಮ್ಮ ಕೃಪೆಯುಳ್ಳ ಹಸ್ತದಿಂದ ಮುಟ್ಟಿ ಗುಣಪಡಿಸ್ರಿ ದೇವ. ಮತ್ತು ವಿಶೇಷವಾಗಿ ಮಹಾಲಕ್ಷ್ಮಿ ಅವರ ಕುಟುಂಬವನ್ನು, ದಾವಿದವರ ಕುಟುಂಬವನ್ನು ಆಶೀರ್ವದಿಸ್ರಿ. ಈ ಗೂಗಲ್ ಮೀಟಿನ ಮುಖಾಂತರ ಈ ಸತ್ಯ ಸುವಾರ್ತೆಯನ್ನು ಅನೇಕರ ಜನರ ಬಳಿಗೆ ಕರೆದೊಯ್ಯುವುದಕ್ಕೆ ಈ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡಿಕೊಂಡು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಅಷ್ಟು ಮಾತ್ರವಲ್ಲದೆ ಈ ಗೂಗಲ್ ಮೀಟ್ ಇನ್ನೂ ಡೆವಲಪ್ಮೆಂಟ್ ಮಾಡಿಕೊಳ್ಳುವುದಕ್ಕೋಸ್ಕರ ನಮಗೆ ಕೆಲವು ವಸ್ತುಗಳು ಬೇಕಾಗಿದ್ದಾವೆ ದೇವ. ಆ ವಸ್ತುಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೀವಿ. ನಮಗೆ ಮತ್ತು ಕ್ಯಾಮರಾ ಮತ್ತು ಲ್ಯಾಪ್ಟಾಪ್ ಇಂತಹ ವಸ್ತುಗಳು ಬೇಕಾಗಿರುವುದರಿಂದ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಾವು ನಮ್ಮನ್ನು ಈ ವಿಜ್ಞಾಪನೆಯನ್ನು ನಿಮಗೆ ಒಪ್ಪಿಸಿಕೊಳ್ತಾ ಇದ್ದೇವೆ ದೇವ. ನಮ್ಮ ಆಶೆಗಳನ್ನು ಪೂರೈಸಲಿ. ನಿನ್ನ ಚಿತ್ತ, ನಿನ್ನ ಸಂಕಲ್ಪವನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬೋಧನೆ ಮಾಡುವುದಕ್ಕಾಗಿ ನಮಗೆ ಸಹಾಯ ಮಾಡಿ. ನಿಮ್ಮ ಅಪಾರವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ರಿ. ಕೂಡಿ ಬಂದಂತ ಎಲ್ಲರನ್ನು ಆಶೀರ್ವದಿಸ್ರಿ. ಬರಲಾರ್ದಂತವರನ್ನು ಮುಂದಿನ ದಿನದಲ್ಲಿ ಬರುವಂತೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡುತ್ತಾ ಎಲ್ಲರೂ ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಆಂಜನೇಯ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ಇದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.